ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನೆಗೆ ಸ್ವಾಗತ. ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ 2026ನೇ ಸಾಲಿಂದ. ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಮಂದಿಗೆ ಯಾರೆಲ್ಲ ಈಗ ಆಲ್ರೆಡಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಮಾತ್ರ ಇದು ಗೊತ್ತಿರುತ್ತೆ. ಏನಿದು ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಅಂದರೆ ಇಲ್ಲಿ ಶಾರ್ಟ್ಕಟ್ಟಾಗಿ ಸಾಕಷ್ಟು ಮಂದಿ ಹೇಳ್ತಿರ್ತಾರೆ LB ಅಂತ ಕರಿತಾ ಬರ್ತಾರೆ. ಇಲ್ಲಿ ಏನಿದೆ LB ಅಂದ್ರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿ. ಸರ್ಕಾರದಿಂದ ಏನು ಮಾಡಿದ್ರಲ್ಲ 2025-26ನೇ ಸಾಲಿನಲ್ಲಿ LB ಅಂತಕ್ಕಂಥದ್ದು ಕಡ್ಡಾಯ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಯಾಕಂದ್ರೆ ಇಲ್ಲಿ ಅವರೇ ಏನು ಮಾಡಿದ್ದಾರೆ, ಪ್ರತಿ ಅಧ್ಯಾಯವಾರು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, MCQ ಪ್ರತಿಯೊಂದನ್ನು ಡೀಟೇಲ್ ಆಗಿ ರೆಡಿ ಮಾಡಿಬಿಟ್ಟು ಪ್ರತಿಯೊಂದು ಸ್ಕೂಲ್ಗೆ ಕೊಟ್ಬಿಟ್ಟಿದ್ದಾರೆ. ಈ ವಿಡಿಯೋ ಮಾಡ್ತಕ್ಕಂಥ ಪ್ರಮುಖ ಉದ್ದೇಶ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸರ್ಕಾರದಿಂದ ಇದು ಪ್ರಕಟವಾಗಿರೋದ್ರಿಂದ ನಿಮಗೆ TET ಪೇಪರ್ 2 ಯಾರು ಬರಿತಾ ಇದ್ದಿರಲ್ಲ ಅವರಿಗೆ TET ಪೇಪರ್ 2 ಬರಿತಕ್ಕಂಥವ್ರಿಗೆ ತುಂಬ ಉಪಯುಕ್ತ. ಯಾಕಪ್ಪ ಅಂದರೆ ಪ್ರತಿ ಅಧ್ಯಾಯವಾರು ನೀವು MCQ ಮತ್ತು ಕೇವಲ 1 ಅಂಕದ ನೋಡ್ತಾ ಬಂದರೆ 15ರಿಂದ 20 ಪ್ರಶ್ನೆಗಳನ್ನು ಏನು ಮಾಡಿದ್ರೆ ಪ್ರತಿ ಚಾಪ್ಟರ್ ವಾರು ಕೊಟ್ಬಿಟ್ಟಿದ್ದಾರೆ ಅವರೇ. ಇದರಿಂದ ನಿಮ್ಗೆ ತುಂಬ ಸಹಕಾರಿ ಆಗ್ತಾ ಬರುತ್ತೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀವಿ ಅಂದರೆ ಕೇವಲ ಇನ್ನು 15 ದಿನ 14ರಿಂದ 15 ದಿನ ಮಾತ್ರ ಇಲ್ಲಿ ಏನಾಗಿದೆ ಸಮಯ ಉಳಿದಿದೆ. ನಾ ಇನ್ನೂ 10th ಇನ್ನು ಸೋಷಿಯಲ್ ಸೈನ್ಸ್ ಮುಗಿಸೋಕೆ ಆಗ್ತಾ ಇಲ್ಲ ಅನ್ನೋರು ಇದನ್ನೇನು ಮಾಡಿ ನೋಡ್ತಾ ಬನ್ನಿ. ಇನ್ನೂ ನಾ TET ಪಾಸ್ ಆಗೇ ಎಲ್ಲ ಸ್ಕೋರ್ ಮಾಡಲೇಬೇಕನ್ನೋರಿಗೆ ಮಾತ್ರ ಈ ವಿಡಿಯೋ ಆಗಿರ್ತದೆ. ಸುಮ್ಮನೆ ಬಂದು ಹೋಗೋರಿಗೆಲ್ಲ ವಿಡಿಯೋವನ್ನು ಕೊನೆವರೆಗೆ ನೋಡ್ತಾ ಬನ್ನಿ. ಇದರಿಂದ ಎಷ್ಟು ಉಪಯುಕ್ತ ಆಯ್ತು ಅಂತೇಳಿ ಕೊನೆಯಲ್ಲಿ ನೀವೇ ಕೂಡ ಕಮೆಂಟ್ ಮಾಡ್ತಾ ಬರ್ತೀರಾ. ಬನ್ನಿ, ಸಮಯ ವ್ಯರ್ಥ ಮಾಡೋದು ಬೇಡ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಮೊದಲೇದಾಗಿ ನೀವೇನು ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಬನ್ನಿ ಈಗ ನಾವೇನು ಮಾಡೋಣ ಆರಂಭಿಸೋಣ. ಮೊದಲ ಅಧ್ಯಾಯ ನೋಡ್ತಾ ಬರ್ಬೋದು ನೀವು ಇಲ್ಲಿ. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತ ಇದೆ. ಮೊದಲ ಪ್ರಶ್ನೆ ಹೀಗಿದೆ: ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲ್ಪಡುತ್ತಿದ್ದುದು ಅಂತ ಕೇಳಿದ್ದಾರೆ. ಇದು ರಿವಿಷನ್ ಮಾಡೋ ಸಮಯ ಆಗಿರೋದ್ರಿಂದ ನಿಮ್ಮ ಟೈಮ್ ಹಾಳು ಮಾಡಿದೆ. ಇಲ್ಲಿ ನೀಟಾಗಿ ನೋಡ್ತಾ ಹೋಗೋಣ. ಕೇವಲ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲ್ಪಡುತ್ತಿದ್ದುದು ಯಾವುದಪ್ಪ ಅಂದರೆ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಆಪ್ಷನ್ B ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ನೆಕ್ಸ್ಟ್, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಮೊದಲ ಪ್ರಶ್ನೆ ಗೊತ್ತಾಯ್ತು ಅನ್ಕೊಂತೀನಿ. ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ಕಾನ್ಸ್ಟಾಂಟಿನೋಪಲ್ ನಗರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆ, ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದವರು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಾಸ್ಕೋ ಡಿ ಗಾಮಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇವನು ಎಲ್ಲಿ ಮಾಡ್ತಾನೆ, ಕೇರಳದ ಕಲ್ಲಿಕೋಟೆಗೆ ಏನು ಮಾಡ್ತಾನೆ ಬಂದು ತಲುಪ್ತಾನೆ. ಕೇರಳದ ಕಲ್ಲಿಕೋಟೆಗೆ ಬಂದು ತಲುಪ್ತಾನೆ. ಮೊದಲೇದಾಗಿ ಜಾಮೋರಿನ್ ದೊರೆ ಏನು ಮಾಡ್ತಾರೆ, ಇವನ್ನ ಆಹ್ವಾನ ಕೂಡ ಮಾಡ್ಕೊತಾನೆ. ಅವುಗಳ ಬಗ್ಗೆ ಗೊತ್ತಿರಲಿ. ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ಯಾಕಂದ್ರೆ ಪರೀಕ್ಷೆ ಸಮಯ ಭಾಳಷ್ಟು ಕಡಿಮೆ ಇರೋದ್ರಿಂದ ಕೇವಲ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ. ಹೀಗಾಗಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಗಮನಿಸ್ಬೋದು ನೀವು ಇಲ್ಲಿ ಮೂರನೇ ಪ್ರಶ್ನೆ, ನೀಲಿ ನೀರಿನ ನೀತಿಯನ್ನು ಜಾರಿಗೆ ತಂದ ಪೋರ್ಚುಗೀಸ್ ವೈಸ್ರಾಯ ಯಾರು ಅಂತ ಕೇಳಿದ್ದಾರೆ. ವೈಸ್ರಾಯರ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿದೆ ಇವ್ರ ಬಗ್ಗೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಗಮನಿಸ್ಬೋದು ಇಲ್ಲಿ. ಮೂರನೇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸಿಸ್ಕೋ ಡಿ ಅಲ್ಮಿಡಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ B ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಮೊದಲ ಕರ್ನಾಟಕ ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಮೊದಲ ಕರ್ನಾಟಕ ಯುದ್ಧ. ಒಟ್ಟಾರೆ ನಿಮ್ಮ ಕರ್ನಾಟಕ ಯುದ್ಧ ಎಷ್ಟು ನಡೆದವು ಅಂತ ಗೊತ್ತಿರಲಿ. 3 ಕರ್ನಾಟಕ ಯುದ್ಧ ನಡೆದಿದ್ದವು. ಹೀಗಾಗಿ ಇದನ್ನು ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರೆ ಎಕ್ಸ್ಲಾ ಚಾಪೆಲ್ ಅಂತ ಐತಲ್ಲ, ಎಕ್ಸ್ಲಾ ಅಂತ ನೆನ್ಪಿಟ್ಕೊ, ಎಕ್ಸ್ಲಾ ಪಾಪೆ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಎಕ್ಸ್ಲಾ ಪಾಪೆ ಅಂದ್ರೆ 3 ನೆನಪಾಗ್ತವೆ ಇಲ್ಲಿ. ಎಕ್ಸ್ಲಾ ಚಾಪೆಲ್ ಮೊದಲ ಕರ್ನಾಟಕ ಯುದ್ಧ, ಅದೇ ರೀತಿ ಎರಡನೇದ್ದು ಪಾಂಡಿಚೇರಿ, ಮೂರನೇದ್ದು ಯಾವ್ದು ಕೇಳಿದ್ರೆ ಪ್ಯಾರಿಸ್ ಒಪ್ಪಂದ. ಹೀಗಾಗಿ ಇದ್ರ ಬಗ್ಗೆ ಗೊತ್ತಿರಲಿ. ಒಟ್ಟಾರೆ 3. ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಅನ್ಕೊಂತೀನಿ ಉತ್ತರ. ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಎಕ್ಸ್ಲಾ ಚಾಪಲ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ B. ಐದನೇ ಪ್ರಶ್ನೆ, ಬಂಗಾಳದಲ್ಲಿ ಬ್ರಿಟಿಷರಿಗೆ ಮುಕ್ತ ವ್ಯಾಪಾರ ಮಾಡಲು ದಸ್ತಕಗಳನ್ನು ನೀಡಿದ ಮೊಘಲ್ ದೊರೆ ಅಂತ ಕೇಳಿದ್ದಾರೆ. ಇದಕ್ಕೆ ಮೊಘಲ್ ದೊರೆ ಅಂತ ಕೇಳಿದಾರಲ್ಲ, ಹೀಗಾಗಿ ಅದಕ್ಕೆ ಸರಿಯಾದ ಉತ್ತರ ಪರೋಕ್ಷಿಯರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ದಾರೆ. ನಿಮ್ಗೆ ಗೊತ್ತಿದೆ, ಸಾಕಷ್ಟು ಬಾರಿ ಇದನ್ನ ಕೇಳಿದ್ದಾರೆ. ಇದನ್ನು ಜಾರಿಗೆ ತಂದವರು ಯಾರಪ್ಪ ಅಂದರೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ನೀಲಿ ನೀರಿನ ನೀತಿ ಎಂದರೇನು ಅಂತ ಕೇಳಿದ್ದಾರೆ. ನೀಲಿ ನೀರಿನ ನೀತಿ ಎಂದರೆ ಭೂಮಿಯ ಮೇಲಿನ ಆಧಿಪತ್ಯದ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀತಿಯೇ
ನೀಲಿ ನೀರಿನ ನೀತಿ ಅಂತ ಕರೀತಾರೆ. ಅಂದ್ರೆ ಭೂಮಿ ಬಗ್ಗೆ, ಸೊ ಭೂಮಿ ಮೇಲೆ ಆಧಿಪತ್ಯ ಹೊಂದುವ ಬದಲು ಯಾವುದ್ರ ಮೇಲೆ, ಸಮುದ್ರದ ಮೇಲೆ ಏಕಸ್ವಾಮ್ಯತೆ ಹೊಂದಿದ್ರೆ ಅದಕ್ಕೆ ಸೊ ನೀಲಿ ನೀರಿನ ನೀತಿ ಅಂತ ಕರಿತಾ ಬರ್ತಾರೆ. ಸೊ ಅದೇ ರೀತಿ 8ನೇ ಪ್ರಶ್ನೆ ಗಮನಿಸ್ಬೋದು. ಸೊ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡವ್ರು ಯಾರು? ಸೊ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಸೊ ಇದನ್ನು ವಶಪಡಿಸಿಕೊಂಡವ್ರು ಯಾರಪ್ಪ ನಿಮ್ಗೆ ಗೊತ್ತಿರೋ ಹಾಗೆ? ಸೊ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಟೋಮನ್ ಟರ್ಕರ್ ಅಂತಕ್ಕಂತೇಳಿ. ಸೊ ನೀವು ನೋಡಿದ್ದೀರಾ ಆಲ್ರೆಡಿ, ಅಟೋಮನ್ ಟರ್ಕರ್ ಅಂತಕ್ಕಂಥದ್ದು ಇದನ್ನ ಏನು ಮಾಡ್ಯಾರ, ವಶಪಡಿಸಿಕೊಂಡಿರ್ತಾರೆ. ಸೊ ಅದೇ ರೀತಿ 9ನೇ ಪ್ರಶ್ನೆ, ಭಾರತದ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅಲ್ಫೆನ್ಸೋ ಡಿ ಅಲ್ಬುಕರ್ಕ್ ಅಂತ. 10ನೇ ಪ್ರಶ್ನೆ, 3ನೇ ಕರ್ನಾಟಕ ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಹೇಳಿದ್ದಾರೆ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಎಕ್ಸ್ಲಾ ಪಾಪೆ ಅಂತ ಹೇಳಿದ್ದೀನಿ. ಸೊ ಎಕ್ಸ್ಲಾ ಚಾಪೆಲ್ ಅಂತಕ್ಕಂಥದ್ದು ಮೊದಲು, ಸೆಕೆಂಡ್ ಬಂದ್ಬಿಟ್ಟು ಪ್ಯಾರಿಸ್ ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, 2ನೇದು ಬಂದ್ಬಿಟ್ಟು ಪಾಂಡಿಚೇರಿ ಒಪ್ಪಂದ, 3ನೇದು ಬಂದ್ಬಿಟ್ಟು ಪ್ಯಾರಿಸ್ ಒಪ್ಪಂದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 11ನೇ ಪ್ರಶ್ನೆ, ಭಾರತದಲ್ಲಿ ಫ್ರೆಂಚರ ರಾಜಧಾನಿ ಯಾವುದು ಅಂತ ಕೇಳಿದರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪಾಂಡಿಚೇರಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ನೆಕ್ಸ್ಟ್ ಅದೇ ರೀತಿ 12ನೇ ಪ್ರಶ್ನೆ, ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದು ತಲುಪಿದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಮೇಲೆ MCQ ಅಲ್ಲಿ ಹೇಳ್ಬೇಕಾದ್ರೆ ಆಲ್ರೆಡಿ ಹೇಳಿದ್ದೀನಿ. ಸೊ ಕಾಪ್ಪಡ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಯಾವುದು? ಕಾಪ್ಪಡ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 13ನೇ ಪ್ರಶ್ನೆ, ಮಾರ್ತಾಂಡವರ್ಮನು ಆಳ್ವಿಕೆ ಮಾಡುತ್ತಿದ್ದ ಸಂಸ್ಥಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ಸೊ ವೈನಾಡು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಯಾವುದು? ವೈನಾಡು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ನೀವು ಒಟ್ಟಾರೆ ನಿಮ್ಗೆ ಏನು ಮಾಡಿದ್ರಿ, 13 ಪ್ರಶ್ನೆಗಳನ್ನ ಈ ಚಾಪ್ಟ್ರಲ್ಲಿ ನೋಡ್ತಾ ಬಂದ್ವಿ. 2-3 ವಾಕ್ಯದಲ್ಲಿ ನೋಡೋದೇನು ಬೇಡ. ಸೊ ನೆಕ್ಸ್ಟ್ ಅದೇ ರೀತಿ 2ನೇ ಚಾಪ್ಟರ್ ಅಧ್ಯಾಯ 2 ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತ ಇದೆ. ಸೊ ಇದಕ್ಕೆ ಮೊದಲ ಪ್ರಶ್ನೆ ನೋಡ್ರಿ. ಸೊ ಮೊದಲ ಆಂಗ್ಲೋ ಮರಾಠ ಯುದ್ಧ ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಕೇಳಿದ್ದಾರೆ. ಸೊ ಇದು ಲಾಸ್ಟ್ ಟೈಮ್ TTL ಕೇಳಿದ್ರು, 2023ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ. 2023 TTL ಕೂಡ ಇದನ್ನ ಕೇಳಿದ್ರು. ಸೊ ಇಲ್ಲಿ ಗಮನಿಸ್ರಿ, ಆಪ್ಷನ್ ಈ ರೀತಿ ಬೆಸ್ಸಿನ್, ಸಾಲ್ಬಾಯ್, ಲಾಹೋರ್ ಮತ್ತು ಪುನಾ ಅಂತ ಕೊಟ್ಟಿದ್ದಾರೆ. ಸೊ ನಾವು ಕೇವಲ ಉತ್ತರಗಳನ್ನು ಮಾತ್ರ ನೋಡ್ತಾ ಬರ್ಬೋದು. ಇದಕ್ಕೆ ಸಾಲ್ಬಾಯ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಬಿ ಏನು ಇದಕ್ಕೆ ಸರಿಯಾದ ಉತ್ತರ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದ್ದಾರೆ. ಸೊ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ವೆಲ್ಲೆಸ್ಲಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಇನ್ನು ಡಾಲ್ಹೌಸಿ ಅಂತಕ್ಕಂಥದ್ದು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಅನ್ನೋದನ್ನು ಜಾರಿಗೆ ತಂಬಂದ. ಯಾವಾಗ? 1848ರಲ್ಲಿ ಏನು ಮಾಡ್ತಾನೆ ಇವನು ಜಾರಿಗೆ ತರ್ತಾ ಬರ್ತಾನೆ. ನೆಕ್ಸ್ಟ್ ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ. ಸೊ ಮೊದಲ ನೋಡಿಲ್ಲಿ ಸಹಾಯಕ ಸೈನ್ಯ ಪದ್ಧತಿಗೆ ಮೊದಲ ಸಂಸ್ಥಾನ ಅಂತ ಕೇಳಿದ್ದಾರೆ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೊದಲ ಸಂಸ್ಥಾನ ಯಾವುದು ನಿಮ್ಗೆ ಗೊತ್ತಿರೋ ಹಾಗೆ ಹೈದರಾಬಾದ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನಮ್ಮ ಕರ್ನಾಟಕದಲ್ಲಿ ಮೊದಲು ಅಂದ್ರೆ ಸೊ ಮೈಸೂರು ಸಂಸ್ಥಾನ ಅಂತಕ್ಕಂಥದ್ದು ಮೊದಲ ಬಾರಿಗೆ ಅದಕ್ಕೆ ಒಳಗಾಗಿತ್ತು. ಇಲ್ಲಿ ಮೊದಲ ಒಟ್ಟಾರೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಕೇಳಿದಾರಲ್ಲ, ಹೀಗಾಗಿ ಹೈದರಾಬಾದ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 4ನೇ ಪ್ರಶ್ನೆ, 3ನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಬ್ರಿಟಿಷರು ಸತಾರದಲ್ಲಿ ಪ್ರತಿಷ್ಠಾಪಿಸಿದ ಸಾಂಪ್ರದಾಯಿಕ ಮುಖಂಡ ಅಂತ ಕೇಳಿದ್ದಾರೆ. ಸೊ 4ಕ್ಕೆ ಸರಿಯಾದ ಉತ್ತರ ನೋಡ್ರಿ. ಸಾಂಪ್ರದಾಯಿಕ ಮುಖಂಡ ಅಂತ ಕೇಳಿದಾರಲ್ಲ, ಇವಾಗ ಸಾಂಪ್ರದಾಯಿಕ ಮುಖಂಡ ಯಾರಿಲ್ಲ ಅಂದ್ರೆ ಸೊ ಪ್ರತಾಪ ಸಿಂಹ ಆಗಿರ್ತಾನೆ. ಯಾರು? ಪ್ರತಾಪ ಸಿಂಹ ಆಗಿರ್ತಾನೆ. ನೆಕ್ಸ್ಟ್ ಅದೇ ರೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರಂತ ಕೇಳಿದ್ದಾರೆ. ಸೊ ದತ್ತು ಮಕ್ಕಳಿಗೆ ನಿಮ್ಗೆ ಆಲ್ರೆಡಿ ಮೇಲೆ ಹೇಳಿದ್ದೀನಿ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿಗೆ ತಂದವರು ಯಾರಿಲ್ಲಿ? ಲಾಲ್ ಡಾಲ್ಹೌಸಿ ಆಗಿರ್ತಾನೆ. 6ನೇ ಪ್ರಶ್ನೆ, ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವರು. ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಪಂಜಾಬನ್ನು ಸೊ ಇಲ್ಲಿ ಏನು ಮಾಡಿರ್ತಾರೆ, ವಿಲೀನಗೊಳಿಸಿರ್ತಾರೆ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ. ಅವ್ರು ಯಾರಪ್ಪ ಅಂದ್ರೆ ಸೊ ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 2ನೇ ಆಂಗ್ಲೋ ಮರಾಠ ಯುದ್ಧವು ಈ ಒಪ್ಪಂದದೊಂದಿಗೆ ಸೊ ಕೊನೆಗೊಂಡಿತು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬೆಸ್ಸಿನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 7ನೇದಕ್ಕೆ ಸರಿಯಾದ ಉತ್ತರ ಬೆಸ್ಸಿನ್. ಏಕಂದ್ರೆ ಸೊ ನೆಕ್ಸ್ಟ್ 1 ಅಂಕದ ಪ್ರಶ್ನೆ ಇಲ್ಲಿ ನೋಡ್ತಾ ಹೋಗೋಣ. 8ನೇ ಪ್ರಶ್ನೆ ಈ ರೀತಿ ಇದೆ, ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವರು ಯಾರು ಅಂತ ಕೇಳಿದ್ದಾರೆ. ನಿಮಗೆ ಸಾಕಷ್ಟು ಬಾರಿ ಕೇಳಿದ್ದಾರೆ ಈ ಎಕ್ಸಾಮಲ್ಲಿ ಇದನ್ನು. ರಣಜಿತ್ ಸಿಂಗ್ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ. ಏನಿಲ್ಲಿ? ಸೊ ರಣಜಿತ್
ಸಿಂಗ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ ಸಹಾಯಕ ಸೈನ್ಯ ಪದ್ಧತಿ ಎಂದರೇನು ಅಂತ ಕೇಳಿದ್ದಾರೆ. ಸಹಾಯಕ ಸೈನ್ಯ ಪದ್ಧತಿ ಎಂದರೆ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವೆ ಒಂದು ಸೈನಿಕ ಒಪ್ಪಂದ ಅಂತಕ್ಕಂಥದ್ದು ಇಲ್ಲಿ ಏನಾಗಿರ್ತದೆ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತಾ ಬರ್ತಾರೆ. ಸೊ 10ನೇ ಪ್ರಶ್ನೆ ಈ ರೀತಿ, ವೆಲ್ಲಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಬ್ರಿಟಿಷ್ಗೆ ಹಿಂತಿರುಗಲು ಕಾರಣವೇನು ಅಂತ ಕೇಳಿದ್ದಾರೆ. ಸೊ ಲಾರ್ಡ್ ವೆಲ್ಲಸ್ಲಿಯು ಯುದ್ಧ ಪ್ರಿಯ ನೀತಿಯಿಂದ ಕಂಪನಿ ಸಾಲದ ಹೊರೆ ಹೆಚ್ಚಿ ಟಿಕೆಟ್ಗೆ ಒಳಗಾಗಿ ರಾಜೀನಾಮೆ ನೀಡಬೇಕಾಯಿತು ಇವನು. 11ನೇ ಪ್ರಶ್ನೆ, 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಯಾವುದಾದ್ರೂ ಒಂದು ಕಾರಣ ನೀಡಿ ಅಂತ ಕೇಳಿದ್ದಾರೆ. ಸೊ ಪೇಶ್ವೆ ಪುನಃ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ಮಾಡಿದ್ದಕ್ಕೆ ಪ್ರಮುಖ ಕಾರಣ ಆಗಿರ್ತದೆ. ಮತ್ತೊಂದು ಸಲ ದಾಳಿ ಮಾಡ್ತಾನೆ ಇವನು. 12ನೇ ಪ್ರಶ್ನೆ, 1839ರಲ್ಲಿ ಪಂಜಾಬ್ನಲ್ಲಿ ರಾಜಕೀಯ ಅರಾಜಕತೆ ತಲೆ ಎತ್ತಲು ಕಾರಣ ಏನಂತ ಕೇಳಿದರೆ. ಸೊ ರಣಜಿತ್ ಸಿಂಗ್ ಅಂತಕ್ಕಂಥವನ್ನ ಏನು ಮಾಡ್ತಾನೆ, ಸೊ ಮರಣವನ್ನು ಹೊಂದ್ಬಿಡ್ತಾನೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ರಣಜಿತ್ ಸಿಂಗ್ ಅನ್ನೋದು ಪ್ರಮುಖ ಕಾರಣ. ಸೊ 13ನೇ ಪ್ರಶ್ನೆ, ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಳಿಕ ಪೇಶ್ವೆಯಾದವರು ಯಾರಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 2ನೇ ಮಾಧವರಾಯ ಅಂತಕ್ಕಂಥದ್ದು. ಯಾರು? 2ನೇ ಮಾಧವರಾಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆ, ಮೊದಲ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು. ಹೇಗೆ ಸುಲಭವಾಯಿತು ಅಂದರೆ, ಸೊ ಇಲ್ಲಿ ಬ್ರಿಟಿಷ್ ಸೇನೆಯ ವೇತನ ಹಾಗೂ ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸ್ತಿತ್ತು. ಹಾಗಾಗಿ ಅವ್ರಿಗೆ ಭಾಳ ಸುಲಭವಾಯಿತು. ಯಾರು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡ್ತಾರಲ್ಲ ಅವರೇ ಎಲ್ಲ ಖರ್ಚು ವೆಚ್ಚವನ್ನು ನೋಡ್ಕೋಬೇಕಾಗಿತ್ತು ಅವ್ರಿಗೆ. ಹೀಗಾಗಿ ಭಾಳಷ್ಟು ಸುಲಭವಾಯಿತು ಇಲ್ಲಿ. 15ನೇ ಪ್ರಶ್ನೆ ನೋಡ್ರಿ, 3ನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಮರಾಠರ ಪ್ರತಿರೋಧಗೊಳ್ಳಲು ಕಾರಣವೇನು? ಪ್ರತಿರೋಧವನ್ನು ಬ್ರಿಟಿಷರು ಹೇಗೆ ನಿಗ್ರಹಿಸಿದರು ಅಂತ ಕೇಳಿದ್ದಾರೆ. ಸೊ 15ಕ್ಕೆ ಸರಿಯಾದ ನೋಡ್ರಿ. 15ಕ್ಕೆ ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ ಮರಾಠ ಪ್ರತಿರೋಧವನ್ನು ನಿಗ್ರಹಿಸಿದರು. ಈ ರೀತಿ ಏನು ಮಾಡ್ತಾರೆ, ನಿಗ್ರಹ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಅದೇ ರೀತಿ 3ನೇ ಚಾಪ್ಟರ್ ನೋಡ್ತಾ ಬನ್ನಿ. ಏನಿದೆ ಅಂದ್ರೆ, ಸೊ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಏನಂತ ಕೇಳಿದ್ದಾರೆ. ಸೊ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ 3ನೇ ಚಾಪ್ಟರ್ ಈ ರೀತಿ ಗಮನಿಸ್ತಾ ಬರ್ಬೋದು. ಅಧ್ಯಾಯ 3 ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ. ಮೊದಲ ಪ್ರಶ್ನೆ ಈ ರೀತಿ ಇದೆ, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಅಂತ ಕೇಳಿದ್ದಾರೆ. ಸೊ ಕಲ್ಕತ್ತಾದಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಮಾಡಿದ ಶಾಸನ ಯಾವುದಂದ್ರೆ ಸೊ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 2ನೇ ಪ್ರಶ್ನೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವರು ಯಾರಂತ ಕೇಳಿದರೆ. ಸೊ ಇದು ಸರಿಯಾದ ಉತ್ತರ ಕಾರ್ನ್ ವಾಲಿಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 3ನೇ ಪ್ರಶ್ನೆ, ಕಲ್ಕತ್ತಾ, ಬಾಂಬೆ, ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಬ್ರಿಟಿಷ್ ಗವರ್ನರ್ ಯಾರು ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಲಾರ್ಡ್ ಡಾಲ್ಹೌಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ 4ನೇ ಪ್ರಶ್ನೆ, ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1909 ಭಾರತೀಯ ಪರಿಷತ್ ಕಾಯ್ದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಅದೇ ರೀತಿ 5ನೇ ಪ್ರಶ್ನೆ, 1935 ಭಾರತ ಸರ್ಕಾರ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆ ಏಕೆಂದರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಸೊ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶವನ್ನು ನೀಡಿತು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದ ಗವರ್ನರ್ ಯಾರು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ವಾರನ್ ಹೇಸ್ಟಿಂಗ್ಸ್, ಕಾರ್ನ್ ವಾಲಿಸ್, ವೆಲ್ಲೆಸ್ಲಿ, ಲಾರ್ಡ್ ಡಾಲ್ಹೌಸಿ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರವಾಗಿರ್ತದೆ. ಮೇಲೆ ಕೂಡ ಚರ್ಚೆ ಮಾಡಿದ್ದೈತೆ ಆಲ್ರೆಡಿ. ಕಾರ್ನ್ ವಾಲಿಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. 7ನೇ ಪ್ರಶ್ನೆ, ಬ್ರಿಟಿಷ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆ ತಳಹದಿಯಾದ ವರದಿ ಯಾವುದು ಅಂತ ಕೇಳಿದ್ದಾರೆ. ಸೊ 7ಕ್ಕೆ ಸರಿಯಾದ ಉತ್ತರ ಮೆಕಾಲೆ ವರದಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಸೊ ಇದು ಏನು ಮಾಡ್ತಾರೆ, 1 ಲಕ್ಷ ರೂಪಾಯಿವರೆಗೂ ಏನು ಮಾಡಿರ್ತಾರೆ, ಸೊ ಇಂಗ್ಲಿಷ್ ಶಿಕ್ಷಣಕ್ಕಾಗಿ ಏನು ಮಾಡ್ತಾರೆ, ಮೀಸಲಾಗಿ ಕೂಡ ಇಟ್ಟಿರ್ತಾರೆ. ವರದಿ ಜಾರಿಗೆ ಬರ್ತದೆ.
ಸೊ ಅದೇ ರೀತಿ 8ನೇ ಪ್ರಶ್ನೆ, ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಬ್ರಿಟಿಷ್ ಗವರ್ನರ್ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ವಿಲಿಯಂ ಬೆಂಟಿಕ್ ಅಂತಕ್ಕಂಥದ್ದು. ಯಾರು? ವಿಲಿಯಂ ಬೆಂಟಿಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸೊ ಇಲ್ಲಿ ನಿಮಗೆ ಹೇಳಿಕೆ ರೂಪದಲ್ಲಿ ಕೂಡ ಪ್ರಶ್ನೆ ಬರ್ತಾ ಹೋಗ್ಬೋದು. ಸೊ ಹೀಗಾಗಿ ಗೊಂದಲ ಮಾಡಿಕೊಳ್ಳದ ನೀಟಾಗಿ ಕ್ಲಾಸನ್ನು ಕೇಳ್ತಾ ಹೋಗಿ. ಸೊ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಸೊ ಇದಕ್ಕೆ 9ಕ್ಕೆ ಸರಿಯಾದ ಉತ್ತರ ನೋಡ್ರಿ. ಸೊ ಎಂ ಬರ್ಡ್ ಅಂತಕ್ಕಂಥದ್ದು ಮತ್ತು ಜೇಮ್ಸ್ ಥಾಮ್ಸನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಮಹಲ್ ಎಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮಹಲ್ ಎಂದರೆ ತಾಲೂಕು ಅಂತ ಅರ್ಥ. ಮಹಲ್ ಎಂದರೆ ಏನ್ರಿ ಇಲ್ಲಿ? ತಾಲೂಕು. ನೆಕ್ಸ್ಟ್ ಅದೇ ರೀತಿ 11ನೇ ಪ್ರಶ್ನೆ, ಪಾಲಿಸಿ ಆಫ್ ಅಸರ್ಷನ್ ಎಂದರೆ ಏನು? ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ 11ಕ್ಕೆ. ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವ ಅಭಿಪ್ರಾಯಗಳನ್ನು ತಿಳಿಯಲು ಭಾರತೀಯರಿಗೆ ನೀಡಿದ ಪ್ರಾತಿನಿಧ್ಯ ಅಂತಕ್ಕಂಥದ್ದು. ದಿವಾನಿ ಅದಾಲತ್ ಎಂದರೆ ಏನು? ಸೊ ದಿವಾನಿ ಅದಾಲತ್ ಎಂದರೆ ನಾಗರಿಕ ನ್ಯಾಯಾಲಯ. ದಿವಾನಿ ಅದಾಲತ್ ಎಂದರೆ ನಾಗರಿಕ ನ್ಯಾಯಾಲಯ. ಇದಕ್ಕೆ ಸರಿಯಾದ ಉತ್ತರ. 13ನೇ ಪ್ರಶ್ನೆ, 1858ರಲ್ಲಿ ಭಾರತದ ಮೊದಲನೇ ವೈಸರಾಯ ಆಗಿ ನೇಮಕಗೊಂಡವರು ಯಾರು? ಸೊ ಇದನ್ನು ಸಾಕಷ್ಟು ಬಾರಿ ಕೇಳಿದರೆ ಮೊದಲ ವೈಸರಾಯ ಅಂತ ಕೇಳಿದರೆ ಸೊ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಯಾರು? ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆ, ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನು ಅಂತ ಕೇಳಿದ್ದಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗಳು ಪರವಾನಗಿಯನ್ನು ವಿಸ್ತರಿಸುವುದು ಚಾರ್ಟರ್ ಕಾಯ್ದೆಯ ಪ್ರಮುಖ ಉದ್ದೇಶ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 15ನೇ ಪ್ರಶ್ನೆ, ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದು ಅಂತ ಕೇಳಿದ್ದಾರೆ. ಸೊ 15ಕ್ಕೆ ಸರಿಯಾದ ಉತ್ತರ ಸುಬೇದಾರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಯಾವುದು? ಸುಬೇದಾರ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ನೋಡು, ಭಾರತ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಹೇಳಿಕೆಯನ್ನು ಹೇಳಿದವರು ಯಾರಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಚಾರ್ಲ್ಸ್ ಮೆಟ್ಕಾಪ್ ಅಂತಕ್ಕಂಥವು ಇದಕ್ಕೆ ಈ ಮಾತನ್ನು ಹೇಳಿದಾನೆ. ಚಾರ್ಲ್ಸ್ ಮೆಟ್ಕಾಪ್ ಅಂತಕ್ಕಂಥವ್ನು ಏನು ಮಾಡಿದಾನೆ? ಈ ಹೇಳಿಕೆಯನ್ನು ನೀಡಿರ್ತಾನೆ. ಟಿಯಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು ಕೂಡ. ಈ ಹೇಳಿಕೆಗಳಿಗೆ ಸಂಬಂಧಿಸಿದಂಥ ಒಂದಷ್ಟು ಪ್ರಶ್ನೆಗಳು ಬಂದೇ ಬರ್ತವೆ. ಹೀಗಾಗಿ ಹೇಳಿಕೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೂಡ ನೀವು ಪ್ರಮುಖವಾಗಿ ನೋಡ್ತಾ ಬರಬೇಕು. 17ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ. ಇದು ವೆರಿ ಇಂಪಾರ್ಟೆಂಟ್. ಯಾಕೆ ಇಷ್ಟು ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ವಿ ಅಂದ್ರೆ 9 ಮತ್ತು 10ನೇ ತರಗತಿಯಲ್ಲಿ 2024ರಲ್ಲಿ ಏನು ಟಿ ನಡೀತಲ್ಲ, ಅತಿ ಹೆಚ್ಚಾಗಿ ಬಂದಿರೋ ಪ್ರಶ್ನೆಗಳು ಎಲ್ಲಿಂದಪ್ಪ ಅಂದ್ರೆ 9th ಮತ್ತು 10th ಅಲ್ಲಿ ಅತಿ ಹೆಚ್ಚಾಗಿ ಪ್ರಶ್ನೆ ಬಂದಿದ್ದವು. ಹಾಗಾಗಿ ನಾವು ಮೊದಲ ಇಲ್ಲಿ 8ನೇ ತರಗತಿಗೆ ಆದ್ಯತೆ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಅಂತ ಕೇಳಿದ್ದಾರೆ. ಸೊ ಕಾಯ್ದೆಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳು ಬರ್ತಾ ಇರ್ತವೆ ಹಾಗೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 1935ರ ಸರ್ಕಾರ ಕಾಯ್ದೆ ಅನ್ನೋದು ಇದಕ್ಕೆ ಸಾಕಷ್ಟು ಅವಕಾಶ ಮಾಡಿಕೊಡ್ತವೆ. ಇದು ಬೇರೆ ಬೇರೆ ಅಂಶಗಳು ಕೂಡ ಇರ್ತವೆ. ನಿಮ್ಗೆ ಸಾಧ್ಯ ಆದ್ರೆ ಅವನ್ನೂ ಕೂಡ ಏನು ಮಾಡಿ ನೋಡ್ತಾ ಬನ್ನಿ ನೀವು ಇಲ್ಲಿ. ನೆಕ್ಸ್ಟ್ ನಾ ಇಲ್ಲಿ 4ನೇ ಚಾಪ್ಟರನ್ನು ನೋಡ್ತಾ ಹೋಗೋಣ. 4ನೇ ಚಾಪ್ಟರ್ ಏನು ಕೊಟ್ಟಿದ್ದಾರೆ ಅಂದ್ರೆ ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳಂತ ಕೊಟ್ಟಿದ್ದಾರಲ್ಲ. ಸೊ ಈ ಚಾಪ್ಟರ್ ನೋಡ್ತಾ ಹೋಗೋಣ. ಪ್ರಶ್ನೆಗಳು ಈ ರೀತಿ ಇದಾವೆ. ಮೊದಲ ಪ್ರಶ್ನೆ, ಮೈಸೂರು ರಾಜ್ಯಕ್ಕೆ ಕಾಯೋಶ್ರೀ ಗೌರಿಯನ್ನು ರಚಿಸಿದವರು ಯಾರು? ನೋಡಿಲಿ, ಇದನ್ನು ಭಾಳಷ್ಟು ಬಾರಿ ಎಲ್ಲೋ ಕಡೆ ನಾವು ಓದಿರೋದಿಲ್ಲ. 2024-25 ಪುಸ್ತಕ ಏನಿದಾವಲ್ಲ ಇವುಗಳಲ್ಲಿ ಮಾತ್ರ ಸಿಗ್ತದೆ. ಹಳೆ ಪುಸ್ತಕದಲ್ಲಿ ಹೋದ್ರೆ ಇದು ಕಾಯೋಶ್ರೀ ಗೌರಿ ಅನ್ನೋದು ಈ ಪದನ ಕೇಳಿಲ್ಲ ನಾವು ಎಲ್ಲಿ ಕೂಡ. ಸೊ ಮೊದಲ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ರಿ, ಆಪ್ಷನ್ ಸಿ ಅಂತಕ್ಕಂಥ ಬಸಪ್ಪ ಶಾಸ್ತ್ರಿ ಅಂತಕ್ಕಂಥದ್ದು ಇದನ್ನ ರಚನೆ ಮಾಡಿರ್ತಾರೆ. ಹೀಗಾಗಿ ಇದಕ್ಕೆ ಆಪ್ಷನ್ ಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 2ನೇ ಪ್ರಶ್ನೆ, ಮೊದಲ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು ಅಂತ ಕೇಳಿದ್ದಾರೆ. ಸೊ ಮೊದಲ ಕೇಳಿದಾರಲ್ಲ, ಸೊ ಇದನ್ನ ಯಾವ ರೀತಿ ನೆನ್ಪಿಡ್ಬೇಕಂದ್ರೆ ಮಧು ಮಗ ಶ್ರೀರಂಗ ಸತ್ತ ಅಂತ ಕೂಡ ನೆನ್ಪಿಟ್ಕೋಬೇಕು. ಮಧು ಅಂದ್ರ ಮದ್ರಾಸ್ ಒಪ್ಪಂದ, ಮಗ ಅಂದ್ರ ಮಂಗಳೂರು ಒಪ್ಪಂದ. ಸೊ ನೆಕ್ಸ್ಟ್ 3ನೇದು ಯಾವುದು? ಶ್ರೀರಂಗ ಒಪ್ಪಂದ. ಯಾವುದಾದ್ರೂ ರೀತಿ ಕೋಡಲ್ಲಿ ನೀವು ನೆನ್ಪಿಡ್ತಾ ಬರ್ಬೋದು. ಸೊ ಹೀಗಾಗಿ ಮೊದಲ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕೊನೆಗೊಳಿಸಿದ ಒಪ್ಪಂದ ಯಾವುದು ಕೇಳಿದಾರಲ್ಲ, ಸೊ ಮದ್ರಾಸ್ ಒಪ್ಪಂದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಹಾಗಾದರೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. 3ನೇ ಪ್ರಶ್ನೆ,
ಸುರಪುರವು ಈ ಕೆಳಕಂಡ ಜಿಲ್ಲೆಯಲ್ಲಿದೆ. ಸುರಪುರವು ಈಗಿನ ಯಾದಗಿರಿ ಜಿಲ್ಲೆಯಲ್ಲಿ ಕಂಡು ಬರ್ತದ ಸುರಪುರ. ಸೊ ನೆಕ್ಸ್ಟ್ ಅದೇ ರೀತಿ 4ನೇ ಪ್ರಶ್ನೆ, ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೆ ಏರಿಸಿದ ಸ್ಥಳ ನಂದಗಡ. ನಿಮಗೆ ಭಾಳ ಸಿಂಪಲ್ ಅನಿಸ್ಬೋದು ಪ್ರಶ್ನೆ. ಎಲ್ಲ ರೀತಿಯ ಪ್ರಶ್ನೆಗಳು ಒಳಗೊಂಡಿರ್ತವೆ. LBAದಲ್ಲಿ ಕೊಟ್ಟಿರ್ತಾರಲ್ಲ, ನಿಮ್ಗೆ TTಯಲ್ಲಿ ಕೂಡ ಅಷ್ಟೇ, ಬರೀ ಟಫ್ ಅನ್ನು ಬರೀ ಈಜಿ ಅನ್ನೋ ಬರಲ್ಲ, ಎವರೇಜ್ ಆಗಿ ಬಂದಿರ್ತದೆ. 5ನೇ ಪ್ರಶ್ನೆ, ಪೋರ್ಟ್ ನೋವೆ ಕದನದ ಪರಿಣಾಮವೇನಂತ ಕೇಳಿದ್ದಾರೆ. ಸೊ 5ಕ್ಕೆ ಸರಿಯಾದ ಉತ್ತರ ನೋಡ್ರಿ, ಹೈದರ್ ಅಲಿ ಬ್ರಿಟಿಷರಿಂದ ಪರಾಭವಗೊಂಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. 6ನೇ ಪ್ರಶ್ನೆ, ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಬೆಂಗಳೂರು ಟು ಮೈಸೂರು ರೈಲು ಮಾರ್ಗವನ್ನು ಯಾರು ನಿರ್ಮಾಣ ಮಾಡ್ತಾರೆ ಅಂದ್ರೆ 10ನೇ ಚಾಮರಾಜ ಒಡೆಯಂದ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಪ್ಷನ್ ಸಿ. 7ನೇ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವರು ರಾಜಶ್ರೀ ಎಂದು ಕರೆದದ್ದು ಯಾರನ್ನು? ನೋಡಲಿ ಭಾಳಷ್ಟು ಕನ್ಫ್ಯೂಸ್ ಆಗ್ತಾವೆ. ಜಯ ಚಾಮರಾಜೇಂದ್ರ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, 10ನೇ ಚಾಮರಾಜೇಂದ್ರ ಒಡೆಯರು, ರಾಜ ಒಡೆಯರು ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಕ್ಕಂಥದ್ದು. ಏಕೆಂದರೆ ಇವರ ಕಾಲದಲ್ಲಿ ಏನು ಮಾಡ್ತಾ ಮಾದರಿ ಮೈಸೂರು ರಾಜ್ಯ ಅಂತ ಕೂಡ ರಾಜ್ಯಕ್ಕೆ ಕರೆದ್ರೆ ಇವ್ರನ್ನ ಏನಂತ ಕರೀತಾರೆ, ರಾಜಶ್ರೀ ಅಂತ ಏನು ಮಾಡ್ತಾರೆ ಉದ್ಗಾರ ಮಾಡಿದವರು ಗಾಂಧೀಜಿ. ಈ ರೀತಿಯೂ ಕೂಡ ಪ್ರಶ್ನೆ ಕೇಳ್ಬೋದು ನಿಮಗೆ ಮುಂದೆ. ನೆಕ್ಸ್ಟ್ ಅದೇ ರೀತಿ 8ನೇ ಪ್ರಶ್ನೆ, ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಯಾರು? ಸೊ ಶ್ರೀರಂಗಪಟ್ಟಣದಲ್ಲಿ ಯಾರು ಪ್ರಾರಂಭ ಮಾಡಿರ್ತಾರೆ? 8ನೇದಕ್ಕೆ ಸರಿಯಾದ ಉತ್ತರ ರಾಜ ಒಡೆಯರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 10ನೇ ತರಗತಿಯಲ್ಲಿ ಪ್ರಮುಖ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚಾಗಿ ಸಿಗ್ತಾವೆ. ಸೊ ಹಾಗಾಗಿ ಸರಿಯಾದ ರೀತಿಯಿಂದ ರಿವಿಷನ್ ಮಾಡ್ತಾ ಬನ್ನಿ. 9ನೇ ಪ್ರಶ್ನೆ, ಮೈಸೂರು ರಾಜ್ಯದ ರಾಜ್ಯಗೀತೆ ಆದದ್ದು ಯಾವುದು? ಸೊ ಆಲ್ರೆಡಿ ನಿಮಗೆ ಏನಾಗಿದೆ, ಮೇಲೆ ಬಂದು ಹೋಗಿದೆ. ಇದನ್ನು ಯಾರು ರಚನೆ ಮಾಡ್ರು ಅಂತ ಕೂಡ ಗೊತ್ತು. ಕಾಯೋಶ್ರೀ ಗೌರಿ ಅಂತಕ್ಕಂಥದ್ದು. ಯಾರು ಇದನ್ನು ರಚನೆ ಮಾಡ್ರ? ಬಸಪ್ಪ ಶಾಸ್ತ್ರಿ ಅಂತಕ್ಕಂಥದ್ದು. ಯಾರು? ಬಸಪ್ಪ ಶಾಸ್ತ್ರಿ ಅಂತಕ್ಕಂಥದ್ದು ಏನು ಮಾಡ್ರ, ಇದು ಕಾಯೋಶ್ರೀ ಗೌರಿ ಅಂತಕ್ಕಂಥದ್ದನ್ನ ರಚನೆ ಮಾಡ್ಯಾರ. ಇದು ಮೈಸೂರು ರಾಜ್ಯದ ರಾಜ್ಯಗೀತೆ ಕೂಡ ಆಗಿತ್ತದು. ನೆಕ್ಸ್ಟ್ ಅದೇ ರೀತಿ 10ನೇ ಪ್ರಶ್ನೆ, ಹದಿನಾಡು ಎಂಬ ಪಾಳೆಪಟ್ಟಿನ ಮಹಾರಾಣಿ ತನ್ನ ಮಗಳನ್ನು ಯದುರಾಯನಿಗೆ ಕೊಟ್ಟು ಮದುವೆ ಮಾಡಿದಳು ಏಕೆಂದರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯದುರಾಯನು ಮಾರನಾಯಕನನ್ನು ಕೊಂದು ಮಹಾರಾಣಿಗೆ ಸಹಾಯವನ್ನು ಮಾಡಿದನು. ಸೊ ಹೀಗಾಗಿ ಸರಿಯಾದ ಉತ್ತರ ಏನ್ರಿ ಇಲ್ಲಿ ಆಪ್ಷನ್ ಡಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೋಡಿಲೆ, ಯದುರಾಯ ಏನು ಮಾಡ್ತಾನೆ, ಮಾರನಾಯನನ್ನು ಕೊಂದು ಮಹಾರಾಣಿಗೆ ಸಹಾಯ ಮಾಡ್ತಾನೆ. ಹಾಗಾಗಿ ಆಕೆ ಏನು ಮಾಡ್ತಾಳೆ, ಪ್ರತಿಯಾಗಿ ಮಗಳನ್ನು ಕೂಡ ಕೊಟ್ಟು ಮದುವೆ ಮಾಡ್ತಾಳೆ. ಯಾಕಂದ್ರೆ ಹೇಳಿಕೆ ರೂಪದಲ್ಲಿ ಬಂದಿರುವ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ನಾವು ಡೀಟೇಲ್ ಆಗಿ ಕೂಡ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ಅದೇ ರೀತಿ 1 ಅಂಕದ ಪ್ರಶ್ನೆ ಕೂಡ ನೋಡ್ತಾ ಹೋಗೋಣ. 11ನೇ ಪ್ರಶ್ನೆ, ಭಾರತ ಚರಿತ್ರೆಯಲ್ಲಿ 18ನೇ ಶತಮಾನವು ಏನೆಂದು ಚಿತ್ರಿಸಲ್ಪಟ್ಟಿದೆ? ಸೊ ಇಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರೀತಾರೆ. ನೋಡಿಲ್ಲಿ ಸರಿಯಾಗಿ ಗಮನಿಸ್ರಿ, ಏನಂತಾರೆ ಇಲ್ಲಿ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತಲೂ ಕೂಡ ಕರೀತಾರೆ. ಎಷ್ಟನೇ ಶತಮಾನವನ್ನು? 18ನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರೀತಾರೆ. 12ನೇ ಪ್ರಶ್ನೆ, ರಾಣಿ ಚೆನ್ನಮ್ಮಳನ್ನು ಬೈಲಹೊಂಗಲದಿಂದ ಕುಸುಗಲ್ಲಿಗೆ ಸ್ಥಳಾಂತರಿಸಲು ಕಾರಣವೇನಂತ ಕೇಳಿದ್ದಾರೆ. ಯಾಕಂದ್ರೆ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸಂಗೊಳ್ಳಿ ರಾಯನ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂಬ ಗುಮಾನಿ ಏನಾಗಿರ್ತಾ ಅಲ್ಲಿ ಕುಂತಿರ್ತದ. ಅಂದ್ರೆ ಈಗೇನು ಮಾಡ್ತಾಳೆ, ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯನಿಗೆ ಸಪೋರ್ಟ್ ಮಾಡಕತ್ತಾಳೆ. ಹಾಗಾಗಿ ಅವ ಏನು ಮಾಡಕತ್ತ ಅಲ್ಲೆಲ್ಲೇ ದಂಗೆಗಳನ್ನು ಕೂಡ ಮಾಡ್ತಾ ಇದ್ದಾನೆ, ಸೈನಿಕ ಕಾರ್ಯಾಚರಣೆ ಮಾಡ್ತಾ ಇದ್ದಾನೆ ಅಂತೇಳಿ ಅಲ್ಲಿಂದ ಏನು ಮಾಡ್ತಾರ, ಬೇರೆ ಕಡೆ ಟ್ರಾನ್ಸ್ಫರ್ ಕೂಡ ಮಾಡ್ತಾರೆ ಲೆಕ್ಕಿನ. ನೆಕ್ಸ್ಟ್ ಅದೇ ರೀತಿ 13ನೇ ಪ್ರಶ್ನೆ, 2ನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತು? ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮಧು ಮಗ ಶ್ರೀರಂಗ ಸತ್ತ ಅಂತೇಳಿ. ಮಧು ಅಂದ್ರೆ ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ. 2ನೇ ಒಪ್ಪಂದ ಯಾವುದಾಗಾದ್ರೆ ಮಂಗಳೂರು ಒಪ್ಪಂದ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 14ನೇ ಪ್ರಶ್ನೆ, ಹಲಗಲಿ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು? ಸೊ ಪ್ರಮುಖ ಕಾರಣ ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನು ಜಾರಿಗೆ ತಂದದ್ದು ಇವರು ಏನು ಮಾಡ್ತಾರೆ, ದಂಗೆ ಏಳಲು ಪ್ರಮುಖ ಕಾರಣ ಆಗಿರ್ತದೆ. ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಏನು ಹೇಳ್ತಾರಲ್ಲ, ಹಾಗಾಗಿ ಅವ್ರು ಕೊಡದೇ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಬೇಡವರಿಗೆ ಪ್ರಮುಖವಾಗಿ ಬೇಟೆಯಾಡಿ ಜೀವನ ಮಾಡ್ತಿರ್ತಾರಲ್ಲ, ಹಾಗಾಗಿ ಅದು ಅತಿ ಅವಶ್ಯಕತೆವಾಗಿರ್ತವೆ. ನಾವು ಅವ್ರ ವಿರುದ್ಧ ಏನು ಮಾಡ್ತಾರೆ, ಹೋರಾಟವನ್ನು ಕೂಡ ಮಾಡ್ತಾ ಬರ್ತಾರೆ ಇಲ್ಲಿ. ನೆಕ್ಸ್ಟ್ ಅದೇ ರೀತಿ 15ನೇ ಪ್ರಶ್ನೆ, ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿಗೆ ರಾಜಮುಡಿ ಕಿರೀಟವನ್ನು ಅರ್ಪಿಸಿದ ಮೈಸೂರಿನ ದೊರೆ ಯಾರು?
ಸೊ ಇದಕ್ಕೆ ಸರಿಯಾದ ಉತ್ತರ ರಾಜ ಒಡೆಯರು ಅಂತಕ್ಕಂಥದ್ದೇ. ನೋಡಿಲ್ಲ, ಶ್ರೀರಂಗಪಟ್ಟಣದಲ್ಲಿ ಉತ್ಸವನ ಆರಂಭ ಮಾಡಿದವರು ಕೂಡ ಇವರೇ. ಸೊ ಅದೇ ರೀತಿ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಗೆ ಕಿರೀಟವನ್ನು ಅರ್ಪಣೆ ಮಾಡಿದವರು ಯಾರು? ರಾಜ ಒಡೆಯರು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 16ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರಿನ ದೊರೆ ಯಾರು? ಸೊ ಇಲ್ಲಿ ಕೊಡ್ತಾರೆ ನಿಮಗೆ 10ನೇ ಚಾಮರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಬೇರೆ ಬೇರೆ ಆಪ್ಷನ್ಗಳನ್ನು ಕೂಡ ಕೊಟ್ಟಿರ್ತಾರೆ. ನಿಮಗೆ ಗೊತ್ತಿರಲಿ. ಸೊ ಅವ್ರಿಗೆ ಸಹಾಯ ಮಾಡಿದವರು ಯಾರಪ್ಪ ಅಂದರೆ 10ನೇ ಚಾಮರಾಜ ಒಡೆಯರು. ಸೊ ಗೊತ್ತಿರಲಿ, ಎಷ್ಟನೇದವರು? 10ನೇ ಚಾಮರಾಜೇಂದ್ರ ಒಡೆಯರು ಏನು ಮಾಡ್ತಾರೆ ಇವ್ರಿಗೆ ಚಿಕಾಗೋ ಸಮ್ಮೇಳನಕ್ಕೆ ಹೋಗಲಿಕ್ಕೆ ಸೊ ಹಣದ ಸಹಾಯನೂ ಕೂಡ ಮಾಡಿರ್ತಾರೆ. ನೆಕ್ಸ್ಟ್ ಅದೇ ರೀತಿ ಮುಂದಿನ ಅಧ್ಯಾಯ ನೋಡೋದಾದರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅಂತಕ್ಕಂಥದ್ದು ಅಧ್ಯಾಯ 5. ಸೊ ಪ್ರಶ್ನೆಗಳು ಈ ರೀತಿ ಕೊಟ್ಟಿದ್ದಾರೆ. ಮೊದಲ ಪ್ರಶ್ನೆ ನೋಡ್ತಾ ಹೋಗೋಣ ನಾವಿಲ್ಲಿ. ಸೊ ಮೊದಲ ಪ್ರಶ್ನೆ, ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಎಂಬ ನೆಲೆಗಟ್ಟನ್ನು ಹೊಂದಿದ್ದ ಸಮಾಜ ಸುಧಾರಣಾ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್. ಇಂಥ ಸಂಸ್ಥೆಗಳನ್ನು ನೀಟಾಗಿ ನೋಡ್ತಾ ಬನ್ನಿ. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಾರ್ಥನಾ ಸಮಾಜ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಪ್ರಾರ್ಥನಾ ಸಮಾಜ. ಇದನ್ನು ಯಾರು ಸ್ಥಾಪನೆ ಮಾಡಿರ್ತಾರ? ಆತ್ಮರಾವ್ ಪಾಂಡುರಂಗ ಅಂತಕ್ಕಂಥದ್ದು ಇದನ್ನು ಸ್ಥಾಪನೆ ಮಾಡಿರ್ತಾರ. ರಾಮ್ ಮನೋಹರ್ ರಾಯರು ಬಂಗಾಳಿ ಭಾಷೆಯಲ್ಲಿ ಆರಂಭಿಸಿದ ಪತ್ರಿಕೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸಂವಾದ ಕೌಮುದಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದು ಸುದ್ದಿ ಚಳವಳಿಯನ್ನು ಪ್ರಮುಖ ಚಳವಳಿಯನ್ನಾಗಿ ಮಾಡಿದ ಸಂಸ್ಥೆ ಯಾವುದು ಅಂದಿದ್ದಾರೆ. ಸೊ 3ಕ್ಕೆ ಸರಿಯಾದ ಉತ್ತರ ಆರ್ಯ ಸಮಾಜ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಆಪ್ಷನ್ ಡಿ. ನೆಕ್ಸ್ಟ್ ಮುಂದುವರೆದ ಅದೇ ರೀತಿ 4ನೇ ಪ್ರಶ್ನೆ, ಥಿಯೋಸಾಫಿಕಲ್ ಸೊಸೈಟಿ ಅಂದರೆ ಬ್ರಹ್ಮವಿದ್ಯಾ ಸಮಾಜವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಸಾಕಷ್ಟು ಕನ್ಫ್ಯೂಸ್ ಕೂಡ ಇರ್ತಾರೆ. ಸಾಕಷ್ಟು ಮಂದಿ ಅನಿಬೇಸೆಂಟ್ ಅಂತ ಹೇಳ್ತಿರ್ತಾರೆ. ಇದನ್ನು ಅನಿಬೇಸೆಂಟ್ ಅಲ್ಲ, ಕರ್ನಲ್ ಅಲ್ಕಾಟ್ ಮತ್ತು ಮೇಡಮ್ ಬ್ಲಾವಟ್ಸ್ಕಿ ಅಂತಕ್ಕಂಥದ್ದು ಏನು ಮಾಡ್ತಾರೆ ಇವರು? ಸೊ ಇದನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ನ್ಯೂ ಇಂಡಿಯಾ ಅಂತಕ್ಕಂಥ ಪತ್ರಿಕೆ ಯಾವುದು ಅಂತ ಕೇಳಿದಾರಲ್ಲ. ಸೊ ಇದಕ್ಕೆ ಸರಿಯಾದ ಉತ್ತರ ಅನಿಬೇಸೆಂಟ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ 6ನೇ ಪ್ರಶ್ನೆ, ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ದಯಾನಂದ್ ಸರಸ್ವತಿ ಅಂತಕ್ಕಂಥದ್ದು. 7ನೇ ಪ್ರಶ್ನೆ, ಸಮಾಜದ ವ್ಯವಸ್ಥೆಯ ಸುಧಾರಣೆಗಾಗಿ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಪ್ರತಿಪಾದಿಸಿದ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸೊ ಸತ್ಯಶೋಧಕ ಸಮಾಜ ಅಂತಕ್ಕಂಥದ್ದು ಯಾರು ಇದು ಮಾಡ್ತಾರೆ? ಜ್ಯೋತಿಬಾ ಫುಲೆ ಅಂತಕ್ಕಂಥವ್ರು ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿರ್ತಾರೆ. 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಭಾರತದ ಇತಿಹಾಸದಲ್ಲಿ 19ನೇ ಶತಮಾನವನ್ನು ಏನೆಂದು ಕರೀತಾರೆ? ನಿಮಗೆ ಆಲ್ರೆಡಿ 18ನೇ ಶತಮಾನ ಏನಂತ ಕೊಟ್ಟಿದ್ದಾರೆ, ಇಲ್ಲಿ ರಾಜಕೀಯ ಸಮಸ್ಯೆಗಳಂತ ಕೊಟ್ಟಿದ್ದಾರೆ. ಸೊ ಇದು ಏನು ಕೊಟ್ಟಿದ್ದಾರೆ? 19ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಬನ್ನಿ ನೀವು. ಸೊ ಅದೇ 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ. ಭಾರತೀಯ ಪುನರುಜ್ಜೀವನ ಕಾಲ ಮತ್ತು ಸಮಾಜ ಸುಧಾರಣಾ ಕಾಲ ಅಂತ ಕರೀತಾರೆ ಇಲ್ಲಿ. ಯಾಕಂದ್ರೆ ಸಾಕಷ್ಟು ಸಮಾಜ ಸುಧಾರಕರು ಬರ್ತಾರಲ್ಲ, ಹಾಗಾಗಿ ಇದಕ್ಕೆ ಭಾರತೀಯ ಪುನರುಜ್ಜೀವನ ಕಾಲ ಅಂತಲೂ ಕೂಡ ಕರೀತಾರೆ, ಸಮಾಜ ಸುಧಾರಕರ ಕಾಲ ಅಂತಲೂ ಕೂಡ ಕರೀತಾರೆ. ಅದೇ ರೀತಿ 9ನೇ ಪ್ರಶ್ನೆ ನೋಡ್ತಾ ಬನ್ನಿ. ಆತ್ಮಗೌರವ ಚಳುವಳಿಯನ್ನು ಯಾರು ಪ್ರಾರಂಭಿಸಿದವರು? ಆತ್ಮಗೌರವ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರಿಲ್ಲಿ? ಸೊ ರಾಮಸ್ವಾಮಿ ನಾಯ್ಕರ್ ಅಥವಾ ಪೆರಿಯಾರ್ ಅಂತ ಏನು ಕರೀತಾರಲ್ಲ ಇವರಿಗೆ. ಸೊ ಇದಕ್ಕೆ ಸರಿಯಾದ ಉತ್ತರ ಅವರಾಗಿರ್ತಾರೆ. 9ಕ್ಕೆ ಸರಿಯಾದ ಉತ್ತರ EV ರಾಮಸ್ವಾಮಿ ನಾಯ್ಕರ್. ಸೊ ಅದೇ ರೀತಿ 10ನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಆತ್ಮರಾವ್ ಪಾಂಡುರಂಗ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ, ಆತ್ಮರಾವ್ ಪಾಂಡುರಂಗ. 11ನೇ ಪ್ರಶ್ನೆ, ಸ್ವತಂತ್ರ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಇಂಥ ಹೇಳಿಕೆಗಳನ್ನು ಗಮನಿಸ್ರಿ. ಸ್ವತಂತ್ರ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಯಾರು? ಸೊ ಹೀಗಾಗಿ 11ಕ್ಕೆ ನೋಡುವ ಉತ್ತರ ಜ್ಯೋತಿಬಾ ಫುಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಯಾಕಂದ್ರೆ ಪ್ರತಿಯೊಂದು ಸ್ವತಂತ್ರ ಅಂತಕ್ಕಂಥದ್ದು ಮನುಷ್ಯನ ಪ್ರಥಮ ಅವಶ್ಯಕತೆ ಅಂತ ಹೇಳಿದವರು ಯಾರಲ್ಲಿ? ಜ್ಯೋತಿಬಾ ಫುಲೆ ಅವರು. 12ನೇ ಪ್ರಶ್ನೆ, ಸ್ವಾಮಿ ವಿವೇಕಾನಂದರು ಗುರುಗಳಾಗಿದ್ದವರು ಯಾರು? ಸೊ ನಿಮ್ಗೆ ಗೊತ್ತು, ರಾಮಕೃಷ್ಣ ಪರಮಹಂಸರು ಅಂತಕ್ಕಂಥವ್ರು ಸ್ವಾಮಿ ವಿವೇಕಾನಂದರ ಗುರುಗಳಾಗಿರ್ತಾರೆ. 13ನೇ ಪ್ರಶ್ನೆ, ಯುವ ಬಂಗಾಳಿ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು? ಯುವ ಬಂಗಾಳಿ ಚಳವಳಿಯನ್ನು ಪ್ರಾರಂಭಿಸಿದವರು ಹೆನ್ರಿ ವಿ ಡಿರೋಜಿಯೋ. ಯಾರು? ಹೆನ್ರಿ ವಿ ಡಿರೋಜಿಯೋ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ.
ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆ, ರಾಮಕೃಷ್ಣ ಮಿಷನ್ ಸ್ಥಾಪನೆಯ ಉದ್ದೇಶ ಏನು? ಸೊ ಉದ್ದೇಶಗಳು ಮತ್ತು ಹೇಳಿಕೆಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಹೋಗ್ತಿರ್ತವೆ. ಸೊ 14ಕ್ಕೆ ಸರಿಯಾದ ಉತ್ತರ ರಾಮಕೃಷ್ಣ ಪರಮಹಂಸರ ಧ್ಯೇಯ ಆದರ್ಶಗಳನ್ನು ಪ್ರಚಾರ ಮಾಡೋದು. ಯಾಕಂದ್ರೆ ಅವ್ರ ಶಿಷ್ಯ ಆಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು ಏನು ಮಾಡ್ತಾರೆ, ಇಲ್ಲಿ ರಾಮಕೃಷ್ಣಗಳ ಧ್ಯೇಯ ಏನಾಗಿರ್ತದ ಹಾಗೂ ಅವ್ರ ಆದರ್ಶಗಳನ್ನ ಏನು ಮಾಡೋದು, ಪ್ರಚಾರ ಮಾಡೋದು ಅವ್ರದ್ದು ಪ್ರಮುಖ ಈ ಸಂಸ್ಥೆಯ ಉದ್ದೇಶ ಆಗಿತ್ತು. 15ನೇ ಪ್ರಶ್ನೆ, ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಅಂತಕ್ಕಂಥ, ಇದು ಕೂಡ TETಯಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ, ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ. ಮಾನವ ಕುಲ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರನ್ನು ಹೊಂದಿದ್ದಾನೆ. ಸೊ ಅಂತ ಹೇಳಿದವರು ಯಾರಪ್ಪ ಅಂದರೆ, ಸೊ 16ಕ್ಕೆ ನಾರಾಯಣ ಗುರು ಅಂತಕ್ಕಂಥವ್ರು, ಇವರು ಕೇರಳಕ್ಕೆ ಸಂಬಂಧಿಸಿರ್ತಾರ. ಯಾರಿಲ್ಲಿ? ನಾರಾಯಣ ಗುರುಗಳು. ನೆಕ್ಸ್ಟ್ ಅದೇ ರೀತಿ 16ನೇ ಪ್ರಶ್ನೆ ನೋಡ್ರಿ, ಗುಲಾಮಗಿರಿ ಪುಸ್ತಕ ಬರೆದ ಸಮಾಜ ಸುಧಾರಕರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಜ್ಯೋತಿಬಾ ಫುಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. 17ನೇ ಪ್ರಶ್ನೆ, ಪ್ರಾರ್ಥನಾ ಸಮಾಜವನ್ನು ಜನಪ್ರಿಯಗೊಳಿಸಿದ ಸಮಾಜ ಸುಧಾರಕರು MG ರಾನಡೆ ಅಂತಕ್ಕಂಥವ್ರು ಇದನ್ನ ಏನು ಮಾಡ್ತಾರೆ, ಪ್ರಾರ್ಥನಾ ಸಮಾಜವನ್ನು ಸುಧಾರಣೆಯನ್ನು ಗೊಳಿಸಿರ್ತಾರೆ. ಯಾರು? MG ರಾನಡೆ ಅಂತಕ್ಕಂಥವ್ರು. 17ನೇ ಪ್ರಶ್ನೆ. 18ನೇ ಪ್ರಶ್ನೆ, ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿದವರು ಯಾರು? ಸರ್ ಸೈಯದ್ ಅಹಮದ್ ಖಾನ್. ಅಂದ್ರೆ ಇದು ಮುಸ್ಲಿಮರಿಗೆ ವಿಶೇಷವಾಗಿರ್ತಕ್ಕಂಥದ್ದು. ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಸ್ಥಾಪನೆ ಮಾಡಿದವರು ಸರ್ ಸೈಯದ್ ಅಹಮದ್ ಖಾನ್. 19ನೇ ಪ್ರಶ್ನೆ, ಹೆನ್ರಿ ವಿವಿಯನ್ ಡಿರೋಜಿಯೋ ಯಾವ ಚರ್ಚಾ ವೇದಿಕೆಯ ಮೂಲಕ ಹೊಸ ಸಂವೇದನೆಯನ್ನು ಹುಟ್ಟು ಹಾಕಿದರು? ಸೊ ಅಕಾಡೆಮಿಕ್ ಅಸೋಸಿಯೇಷನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 20ನೇ ಪ್ರಶ್ನೆ, ರಾಜಾರಾಮ್ ಮೋಹನ್ ರಾಯರು ಸತಿ ಪದ್ಧತಿ ವಿರೋಧಿಸಿ ಹೋರಾಟವನ್ನು ವಿಲಿಯಂ ಬೆಂಟಿಕ್ ಹೇಗೆ ಬೆಂಬಲಿಸಿದರು? ಏನು ಮಾಡ್ತಾರೆ, 1829ರಲ್ಲಿ ಇವರು ಬೆಂಬಲವನ್ನು ತೋರಿಸ್ತಾ ಬರ್ತಾರೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಸತಿ ಪದ್ಧತಿ ನಿಷೇಧ ಕಾಯ್ದೆ ಜಾರಿಗೆ ತರುವ ಮೂಲಕ ಏನು ಮಾಡ್ತಾರೆ ಇವರು, ಸೊ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ. 21ನೇ ಪ್ರಶ್ನೆ, ಸತ್ಯಾರ್ಥ ಪ್ರಕಾಶ ಕೃತಿಯನ್ನು ರಚಿಸಿದವರು ಯಾರು? ದಯಾನಂದ್ ಸರಸ್ವತಿ. ಕೃತಿಗಳ ಮೇಲೆ ಸಾಕಷ್ಟು ಪ್ರಶ್ನೆಗಳು ಕೂಡ ಬರ್ತಿರ್ತವೆ. ಯಾರು ಇದಕ್ಕೆ ಸರಿಯಾದ ಉತ್ತರ, ಸತ್ಯಾರ್ಥ ಪ್ರಕಾಶವನ್ನು ಸ್ಥಾಪನೆ ಮಾಡಿದವರು, ಕೃತಿಯನ್ನು ರಚನೆ ಮಾಡಿದವರು ದಯಾನಂದ್ ಸರಸ್ವತಿ ಅಂತಕ್ಕಂಥದ್ದು ಇದಕ್ಕೆ ಏನಾಗಿರ್ತದೆ, ಸರಿಯಾದ ಉತ್ತರ ಆಗಿರ್ತದೆ. ಅದೇ ರೀತಿ ನಾವೀಗ ಒಟ್ಟಾರೆ ಏನು ನೋಡಿದ್ವಿ, 5 ಅಧ್ಯಾಯಗಳನ್ನ ನೋಡಿದ್ವಿ. ನೆಕ್ಸ್ಟ್ ಮುಂದುವರೆದು 6ನೇ ಅಧ್ಯಾಯನ ಕೂಡ ನೋಡ್ತಾ ಹೋಗೋಣ. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ. ಸೊ ಇದಕ್ಕೆ ಸಂಬಂಧಿಸಿದ ಮೊದಲ ಪ್ರಶ್ನೆ ಈ ರೀತಿ ಇದಾವು. ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದೆದ್ದವರು ಯಾರು? ಇಲ್ಲಿ ಹೇಳಿಕೆ ರೂಪದಲ್ಲಿ ಸಾಕಷ್ಟು ಬಾರಿ ಕೇಳ್ತಾರೆ, ಹೊಂದಿಸಿ ಬರೆಯರು ಕೂಡ ಕೇಳ್ಬೋದು ಇಲ್ಲಿ. ಸೊ ಹೀಗಾಗಿ ಈ ಚಾಪ್ಟರ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಿಡಿದವ್ರು ಯಾರಂದ್ರೆ, ಸೊ ನಾನಾ ಸಾಹೇಬ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 2ನೇ ಪ್ರಶ್ನೆ ಈ ರೀತಿ ಇದೆ, ಇವುಗಳಲ್ಲಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ವಿಫಲತೆಗೆ ಕಾರಣ ಏನಂತ ಕೇಳಿದ್ದಾರೆ. ಸೊ ಸಮರ್ಥ ನಾಯಕರು ಏನಾಗಿರ್ತದೆ, ಇಲ್ಲಿ ಕೊರತೆ ಇರ್ತದೆ. ಯಾಕಂದ್ರೆ ಎಲ್ಲಂದ್ರೆ ಅಲ್ಲಿ ಏನು ಮಾಡ್ತಾರೆ, ದಂಗೆ ಎದ್ದು ಬಿಡ್ತಾರಲ್ಲ. ಹಾಗಾಗಿ ಇದಕ್ಕೆ ಸಮರ್ಥ ನಾಯಕರ ಕೊರತೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೋಡಿ ಇಲ್ಲಿ ಆಪ್ಷನ್ ಸಿ, ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ. 3ನೇ ಪ್ರಶ್ನೆ ಈ ರೀತಿ ಇದೆ, ಪ್ರಥಮ ಸ್ವತಂತ್ರ ಸಂಗ್ರಾಮದ ವೇಳೆ ಸಿಪಾಯಿಗಳು ಜನರ ವಿಶ್ವಾಸ ಕಳೆದುಕೊಳ್ಳಲು ಕಾರಣವೇನು? ಸಿಪಾಯಿಗಳು ಯಾಕೆ ವಿಶ್ವಾಸವನ್ನು ಕಳೆದುಕೊಳ್ತಾರಂದ್ರೆ, ಸೈನಿಕರ ಲೂಟಿ ಹಾಗೂ ದರೋಡೆಗಳು ಏನಾಗ್ತವೆ ಇಲ್ಲಿ ಹೆಚ್ಚಾಗ್ತಾ ಹೋಗ್ತವೆ. ಸೊ ಹೀಗಾಗಿ ಅವರು ಏನು ಮಾಡ್ತಾರೆ, ತಮ್ಮ ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತಾರೆ ಇಲ್ಲಿ. 4ನೇ ಪ್ರಶ್ನೆ, 1857ರ ಹೋರಾಟವನ್ನು ಭಾರತೀಯ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ? ಇದು ಭಾಳ ಇಂಪಾರ್ಟೆಂಟ್. ಸೊ 1857ರ ಹೋರಾಟವನ್ನು, ಯಾಕಂದ್ರೆ ಬ್ರಿಟಿಷರು ಒಂಥರ ಕರೀತಾರ, ಭಾರತೀಯ ಇತಿಹಾಸಕಾರರು ಒಂಥರ ಉಲ್ಲೇಖ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ಭಾರತೀಯ ಇತಿಹಾಸಕಾರರು ಅಂತ ಕೇಳಿದ್ದಾರೆ. ಸೊ ಅವ್ರು ಏನಂತ ಉಲ್ಲೇಖ ಮಾಡ್ತಾರ, ಭಾರತದ ಸ್ವತಂತ್ರ ಸಂಗ್ರಾಮ ಅಂತ ಕರೀತಾರ. ಬ್ರಿಟಿಷರು ಏನಂತ ಕರೀತಾರೆ ಹಾಗಾದ್ರೆ, ಸಿಪಾಯಿ ದಂಗೆ ಅಂತ ಕೂಡ ಕರೀತಾರೆ. ಸೊ 5ನೇದಕ್ಕೆ ನೋಡ್ರಿ, 5ನೇ ಪ್ರಶ್ನೆ, 1857ರ ಹೋರಾಟದ ಸಮಯದಲ್ಲಿ ಬ್ಯಾರಾಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ಸೈನಿಕ. ಬ್ಯಾರಾಕ್ಪುರದ, ಯಾಕಂದ್ರೆ ಇಲ್ಲಿಂದನ ಇಲ್ಲಿ ಏನಾಗುತ್ತೆ, ಆರಂಭ ಆಗ್ತಾ ಹೋಗುತ್ತೆ ಅಲ್ಲಿ. ಯಾಕಂದ್ರೆ ಅವನು ಸೊ ಮದ್ದು ಗುಂಡುಗಳನ್ನು ಬಾಯಿಂದ ಕಚ್ಚಿ ಹೋಗಿರೋ ಅಂತ ಹೇಳ್ತಾರಲ್ಲ. ಯಾಕಂದ್ರೆ ಅಲ್ಲಿ ತೋಪಗಳನ್ನು ಮಿಕ್ಸ್ ಮಾಡಿರ್ತಾರೆ. ತೋಪಗಳಲ್ಲಿ ಹಂದಿ ಮಾಂಸ ಮತ್ತು ಅದೇ ರೀತಿ ಸೊ ಗೋವಿನ ಮಾಂಸವನ್ನು ಮಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಅವ್ರು ಒಪ್ಕೊಳ್ಳಂಗಿಲ್ಲ. ಸೊ ಯಾರು ಒಪ್ಕೊಳ್ಳಂಗಿಲ್ಲ ಅಂದ್ರೆ ಇಲ್ಲಿ ಮಂಗಲ್ ಪಾಂಡೆ ಒಪ್ಕೊಳ್ಳಂಗಿಲ್ಲ. ಹಾಗಾಗಿ ಅವು ಏನು ಮಾಡ್ತಾನೆ, ಬ್ರಿಟಿಷ್ ಅಧಿಕಾರಿಯನ್ನು ಕೂಡ ಕೊಂದು ಬಿಡ್ತಾನೆ. ಯಾರು? ಮಂಗಲ್ ಪಾಂಡೆ.
ನೆಕ್ಸ್ಟ್ ಅದೇ ರೀತಿ 6ನೇ ಪ್ರಶ್ನೆ ನೋಡ್ತಾ ಬನ್ನಿ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ವಶಪಡಿಸಿಕೊಂಡ ಸ್ಥಳ ಯಾವುದು? ಯಾವುದನ್ನು ವಶಪಡಿಸ್ಕೊಂತಾಳ? ಸೊ ಇದು ಇಂಪಾರ್ಟೆಂಟು, ಸಾಕಷ್ಟು ಮಂದಿ ಗೊತ್ತಿರೋಂಗಿಲ್ಲ. ಗ್ವಾಲಿಯರ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಯಾವುದು? ಗ್ವಾಲಿಯರ್. ನೆಕ್ಸ್ಟ್ ಅದೇ ರೀತಿ 7ನೇ ಪ್ರಶ್ನೆ 1858ರಲ್ಲಿ ಭಾರತದ ಬ್ರಿಟಿಷ್ ರಾಣಿಯು ಹೊರಡಿಸಿದ ಗೋಣಿ ಅಂದರೆ ಬ್ರಿಟಿಷ್ ರಾಣಿ ಹೊರಡಿಸಿದ ಘೋಷಣೆಯನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಭಾರತೀಯ ಮಹಾಸನ್ನದ್ದು ಅಂತ ಕೂಡ ಕರೀತಾರೆ. ಸೊ ಇದು ಕೊಟ್ಟಿಲ್ಲ ಆಪ್ಷನ್ ಅಂದ್ರೆ ಏನಂತ ಇನ್ನೊಂದು ಕೊಟ್ಟಿರ್ತಾರೆ, ಮ್ಯಾಗ್ನಾ ಕಾರ್ಟ್ ಅಂತಲೂ ಕೂಡ ಕೊಟ್ಟಿರ್ತಾರೆ. ಯಾಕಂದ್ರೆ 1858ರಲ್ಲಿ ಅವ್ರು ಏನು ಮಾಡ್ತಾರೆ, ಈ ದಂಗೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಆದ ನಂತರ ಏನು ಮಾಡ್ತಾರೆ, ಬ್ರಿಟಿಷ್ ರಾಣಿಯು ಒಂದು ಘೋಷಣೆ ಹೊರಡಿಸ್ತಾರೆ. ಅದಕ್ಕೆ ಏನಂತಾರೆ ಇಲ್ಲಿ, ಭಾರತದ ಮ್ಯಾಗ್ನಾ ಕಾರ್ಟ್ ಅಂತಲೂ ಕೂಡ ಕರೀತಾರೆ ಅಥವಾ ಮಹಾಸನ್ನದ್ದ ಅಂತಲೂ ಕೂಡ ಕರೀತಾರೆ ಇಲ್ಲಿ. ಸೊ 8ನೇ ಪ್ರಶ್ನೆ 1857ರ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಬಿಜಾಂಕುರವಾದ ಘಟನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಮಿರತ್ನಲ್ಲಿ ಬಂಧಿತವಾಗಿದ್ದ ಭಾರತೀಯ ಸಿಪಾಯಿಗಳನ್ನ ಬಿಡುಗಡೆಗೊಳಿಸಿದ ಘಟನೆ. ನೆಕ್ಸ್ಟ್ ಮುಂದುವರೆದು ನೋಡ್ತಾ ಹೋಗೋಣ. ಅದೇ ರೀತಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ರಾಜಕೀಯ ಕಾರಣ ಅಂತ ಕೇಳಿದರೆ ಕೇಳ್ಬೋದು. ನೆಕ್ಸ್ಟ್ ಅದೇ ರೀತಿ ಇದಕ್ಕೆ ರಾಜಕೀಯ ಕಾರಣ ಯಾವುದಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿ ಇದಕ್ಕೆ ಸರಿ ಅನಿಸುತ್ತೆ. ಸೊ 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಆರ್ಥಿಕ ಕಾರಣ ಅಂತ ಕೇಳಿದ್ರೆ ಇಲ್ಲಿ ಏನಾಗುತ್ತೆ ಇಲ್ಲಿ. ಸೊ 10ನೇ ಪ್ರಶ್ನೆಗೆ ಸಾಕಷ್ಟು ಅಂಶಗಳಿದಾವೆ. ಸೊ ಯಾಕಂದ್ರೆ 2 ಮಾರ್ಕ್ಸಿಗೆ ನೋಡೋದು ಬೇಡ. ಸೊ ನೀವು ನೀಟಾಗಿ ನೋಡ್ತಾ ಹೋಗಿ. 2 ಮಾರ್ಕ್ಸಿಗೆ ಇಲ್ಲಿ ಪ್ರಮುಖವಾಗಿ ಕರಕುಶಲತೆ, ದೇಶೀಯ ಕೈಗಾರಿಕೆ, ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳು ಕೂಡ ಆಗಿರ್ತಾರೆ ಇವರು. ಸೊ ಇವೆಲ್ಲ ನೋಡ್ತಾ ಬನ್ನಿ ನೀವು. ಸೊ ನಾ ಇಲ್ಲಿ ಕೇವಲ 1 ಮಾರ್ಕ್ಸ್ ಮತ್ತು MCQಗಳನ್ನು ನೋಡ್ತಾ ಹೋಗೋಣ. ನಂತರ ಎಷ್ಟನೇ ಅಧ್ಯಾಯ ಇದು? 7ನೇ ಅಧ್ಯಾಯ. ಸೊ ಸ್ವತಂತ್ರ ಹೋರಾಟ ಅಂತಕ್ಕಂತೇಳಿ. ಯಾವುದು? ಸ್ವತಂತ್ರ ಹೋರಾಟ. ಮೊದಲ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? ಸೊ ಇಂಪಾರ್ಟೆಂಟ್. ಯಾವಾಗ ಸ್ಥಾಪನೆ ಆಗುತ್ತೆ ರಾಷ್ಟ್ರೀಯ ಕಾಂಗ್ರೆಸ್ ಅಂದ್ರೆ 1885ರಲ್ಲಿ ಏನಾಗುತ್ತೆ, ಈ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಎಲ್ಲಿ ಸ್ಥಾಪನೆ ಆಗುತ್ತೆ? ಬಾಂಬೆಯಲ್ಲಿ ಕೂಡ ಸ್ಥಾಪನೆ ಆಗುತ್ತೆ. ಅದು ಒಂದೊಂದಾಗಿ ಮುಂದೆ ಪ್ರಶ್ನೆಗಳು ಕೂಡ ಬರ್ತಾವಲ್ಲಿ ನೋಡ್ತಾ ಹೋಗೋಣ ಅಂತ. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರಂದ್ರೆ ಎವೋ ಹೂಮ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಮರಾಠ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಸೊ ಮರಾಠ ಪತ್ರಿಕೆಯನ್ನು ಬಾಲ್ ಗಂಗಾಧರ್ ತಿಲಕರ್ ಏನು ಮಾಡ್ತಾರೆ, ಇದನ್ನ ಆರಂಭ ಮಾಡ್ತಾರೆ. ಬಾಲ್ ಗಂಗಾಧರ್ ತಿಲಕ್. ಮರಾಠ ಪತ್ರಿಕೆ ಅದು ಯಾವ ಭಾಷೆಯಲ್ಲಿ ಇರ್ತೈತೆ? ಅದು ಮರಾಠ ಅಂತಕ್ಕಂಥದ್ದು ಸೊ ಇಂಗ್ಲೀಷ್ ಭಾಷೆಯಲ್ಲಿ ಇರ್ತಕ್ಕಂಥದ್ದು ಅದು. ನೆಕ್ಸ್ಟ್ ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡಿದವರು ಯಾರು? ಸೊ ಅಥವಾ ಯಾವಾಗ? ಸೊ ನಿಮ್ಗೆ ಗೊತ್ತಿರಲಿ 1923ರಲ್ಲಿ ಮೋತಿಲಾಲ್ ನೆಹರು ಅಂತಕ್ಕಂಥವ್ರು ಏನು ಮಾಡ್ತಿರ್ತಾರಲ್ಲ, ಸೊ ಸ್ವರಾಜ್ಯ ಪಕ್ಷವನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾ ಬರ್ತಾರೆ ಇಲ್ಲಿ. 4ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನ ಅಧ್ಯಕ್ಷರು ಯಾರಾಗಿರ್ತಾರೆ? ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಧಿವೇಶನ ಆಗಿರ್ತದೆ. ಸೊ ಇಲ್ಲಿ ಯಾರಾಗಿರ್ತಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಏನು ಮಾಡಿರ್ತಾರೆ, ಇದ್ರದ್ದು ಹರಿಪುರದ ಅಧಿವೇಶನದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ನೆಕ್ಸ್ಟ್ ಅದೇ ರೀತಿ ಸಂಪತ್ತು ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಇದು TET ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸಂಪತ್ತು ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ದಾದಾಬಾಯಿ ನವರೋಜಿ ಅವರು ಏನು ಮಾಡ್ತಾರೆ, ಮಂಡನೆ ಮಾಡಿರ್ತಾರೆ. 6ನೇ ಪ್ರಶ್ನೆ, ಭಾರತದ ಪ್ರಥಮ ಪ್ರಧಾನಮಂತ್ರಿ ಯಾರು? ಜವಾಹರ್ಲಾಲ್ ನೆಹರು. ಸೊ ಮಂದಗಾಮಿಗಳ ಗುಂಪಿಗೆ ಸೇರಿದವರು ಯಾರಂದರೆ, ಯಾಕಂದ್ರೆ ಒಬ್ಬರು ಮಾತ್ರ ಸೇರಿದಾರೆ, 3 ಮಂದಿ ಸೊ ಇಲ್ಲಿ ಸೇರೋದಿಲ್ಲ. ಸೊ ಇದಕ್ಕೆ ಗೋಪಾಲ್ ಕೃಷ್ಣ ಗೋಖಲೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ B. ಯಾಕಂದ್ರೆ ಫಾಲ್ ಅಂತಕ್ಕಂಥವ್ರು ಏನಾಗಿರ್ತಾರೆ, ತೀವ್ರಗಾಮಿಗಳಾಗಿರ್ತಾರೆ. ಇಲ್ಲಿ ಮಂದಗಾಮಿಗಳಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ. 1905ರಲ್ಲಿ ಬಂಗಾಳವನ್ನು ವಿಭಜಿಸಲು ಪ್ರಮುಖ ಕಾರಣವೇನಂತ ಕೇಳಿದರೆ, ಸೊ 8ಕ್ಕೆ ಸರಿಯಾದ ಉತ್ತರ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ದಮನಗೊಳಿಸಲು, ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ದಮನಗೊಳಿಸೋದು ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ D. ಕ್ವಿಟ್ ಇಂಡಿಯಾ ಚಳವಳಿಯ ಕಾಂಗ್ರೆಸ್ಸೇತರ ನಾಗರಿಕರಿಗೆ ನಾಯಕತ್ವವನ್ನು ನೀಡಿತು. ಈ ಕೆಳಗಿನವುಗಳಲ್ಲಿ ಕಾಂಗ್ರೆಸ್ಸೇತರ ನಾಯಕನನ್ನು ಗುರುತಿಸಿ. ನೋಡಿ ಯಾವ ರೀತಿ ಪ್ರಶ್ನೆಗಳಿದಾವೆ. ಸೊ 9ಕ್ಕೆ ಸರಿಯಾದ ಉತ್ತರ ಜಯಪ್ರಕಾಶ್ ನಾರಾಯಣ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಗಾಂಧೀಜಿಯವರು ಚಂಪಾರಣ ಚಳವಳಿಯನ್ನು ಪ್ರಾರಂಭಿಸಿದ್ದು. ಸೊ ಯಾವುದರ ವಿರುದ್ಧ ಪ್ರಾರಂಭ ಮಾಡ್ತಾರೆ ಇಲ್ಲಿ? ಸೊ ನೀಲಿ ಬೆಳೆಗಾರರ ಬೆಂಬಲಿಸುವುದರ ಸಲುವಾಗಿ ಏನು ಮಾಡ್ತಾರೆ ಇಲ್ಲಿ ಚಂಪಾರಣ್ಯ ಚಳವಳಿಯನ್ನು ಹಮ್ಮಿಕೊಳ್ತಾರೆ.
ಸೊ ನಿಮ್ಗೆ ಗೊತ್ತಿಲ್ಲ, ಉಳಿದಿರುವೆಲ್ಲ ಗೊತ್ತಿಲ್ಲ. ಹತ್ತಿ ಬೆಳೆಗಾರರ ಇದನ್ನು ಕೂಡ ಬೆಂಬಲಿಸ್ತಾರೆ. ನೆಕ್ಸ್ಟ್ ಅವೆಲ್ಲ ಬೇರೆ ಬೇರೆ ಬರ್ತಾವೆ. ಸೊ ಮುಂದೆ ನೋಡ್ತಾ ಹೋಗೋಣ ಅಂತವನ್ನ. ಸೊ 11ನೇ ಪ್ರಶ್ನೆ, ಅಲಿ ಸಹೋದರರು ಮುನ್ನಡೆಸಿದ ಚಳುವಳಿ ಯಾವುದು? ಅಲಿ ಸಹೋದರರು ಮುನ್ನಡೆಸಿದ ಚಳುವಳಿ ಖಿಲಾಫತ್ ಚಳುವಳಿ. ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು? ದೇಶೀಯ ಭಾಷಾ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ. MCQ ಅಲ್ಲಿ ಇದನ್ನ ಹೋಸಲ ಹೇಳಿಕೆ ರೂಪದಲ್ಲಿ ಪ್ರಶ್ನೆ ಕೇಳಿದ್ರಲ್ಲ, ಆ ಸಮಯದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ 2024ರಲ್ಲಿ ಇದನ್ನು. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಲಾರ್ಡ್ ಲಿಟ್ಟನ್ ಅಂತಕ್ಕಂಥವು ಏನು ಮಾಡ್ತಾನೆ, ಇದನ್ನ ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಯಾರು? ಲಾರ್ಡ್ ಲಿಟ್ಟನ್. 13ನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪನೆಯಾದ ವರ್ಷ. ಮೇಲೆ ಹೇಳಿದ್ದೀನಿ ಆಲ್ರೆಡಿ, 1885ರಲ್ಲಿ ಏನಾಗುತ್ತಿದ್ದು ಸ್ಥಾಪನೆ ಆಗುತ್ತಾ. ಇದರ ಸ್ಥಾಪಕರು ಯಾರು? ಎ.ಓ. ಹ್ಯೂಮ್ ಅಂತಕ್ಕಂಥವ್ರು ಕೂಡ ಸ್ಥಾಪನೆ ಮಾಡ್ತಾರೆ. ಎಲ್ಲಿ ಸ್ಥಾಪನೆ ಆಗುತ್ತಾ? ಬಾಂಬೆಯಲ್ಲಿ ಸ್ಥಾಪನೆ ಆಗುತ್ತಾ. ನೆಕ್ಸ್ಟ್ ಅದೇ ರೀತಿ ಗೀತರಹಸ್ಯ ಕೃತಿಯನ್ನು ಬರೆದವರು ಯಾರು? ಸೊ ಗೀತರಹಸ್ಯ ಕೃತಿ ಬರೆದವರು ಬಾಲ್ ಗಂಗಾಧರ್ ತಿಲಕ್ ಅಂತಕ್ಕಂತೇಳಿ ಸರಿಯಾದ ಉತ್ತರ. 15ನೇ ಪ್ರಶ್ನೆ, ಭಾರತದಲ್ಲಿ ರಹಸ್ಯ ಸಂಘಟನೆಗಳು ಯಾವುವು? ಸೊ ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಅಂತಕ್ಕಂಥದ್ದು ಪ್ರಮುಖ. ಯಾಕಂದ್ರೆ ರಹಸ್ಯ ಗುಪ್ತ ಸಂಘಟನೆಗಳು ಕೂಡ ಆಗಿರ್ತವೆ. ಸೊ ಭಾರತದಲ್ಲಿದ್ದ ರಹಸ್ಯ ಸಂಘಟನೆಗಳು ಯಾವ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಅನುಶೀಲನಾ ಸಮಿತಿ ಮತ್ತು ಅಭಿನವ ಭಾರತ ಇವು ಒಂಥರ ನೋಡ್ರಿಲ್ಲ ಪತ್ರಿಕೆಗಳು ಕಂಡಾಕ ಅಂತಿರ್ತಾವೆ, ಅಲ್ಲಿ ಕನ್ಫ್ಯೂಸ್ ಆಗ್ತಿರ್ತವೆ. ಹಾಗಾಗಿ ಸರಿಯಾಗಿ ಗಮನಿಸ್ರಿ. ಇವು ಏನಪ್ಪ ಅಂದ್ರೆ ರಹಸ್ಯ ಸಂಘಟನೆಗಳು. 16ನೇ ಪ್ರಶ್ನೆ, ಭಾರತದಲ್ಲಿ ಖಿಲಾಫತ್ ಚಳವಳಿಯ ನೇತೃತ್ವ ವಹಿಸಿದವರು ಯಾರು? ಭಾರತದಲ್ಲಿ ಖಿಲಾಫತ್ ಚಳವಳಿ. ಸೊ ಮೇಲೆ ನಿಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕಿದೆ ಅನ್ಕೊಂತೀನಿ. ಸೊ ಇಲ್ಲಿ ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ಮೊಹಮ್ಮದ್ ಅಲಿ ಮತ್ತು ಶೌಕತ್ ಅಲಿ. 17ನೇ ಪ್ರಶ್ನೆ, ಲಾಹೋರ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ನಿಮಗೆ ಗೊತ್ತಿರಲಿ, ಜವಾಹರ್ಲಾಲ್ ನೆಹರೂರವರು ಏನು ಮಾಡಿರ್ತಾರೆ, ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿಯ ಜರುಗಿದ ವರ್ಷ ನಿಮಗೆ ಸಾಕಷ್ಟು ಮಂದಿ ಗೊತ್ತಿರುತ್ತೆ ಆಲ್ರೆಡಿ, 1942. ಸೊ ಇಲ್ಲಿ ಗಾಂಧೀಜಿಯವರೊಂದು ಹೇಳಿಕೆ ಕೊಡ್ತಾರೆ, ಏನದು ಮಾಡು ಇಲ್ಲವೇ ಮಡಿ ಅಂತಕ್ಕಂಥದ್ದು ಹೇಳಿಕೆ ನೀಡಿದ್ದು ಕೂಡ ಇದೇ ಸಂದರ್ಭದಲ್ಲಿ. ಯಾವಾಗ ನಡೀತಿತ್ತು ಅಂದ್ರೆ 1942ರಲ್ಲಿ. ನೆಕ್ಸ್ಟ್ ಅದೇ ರೀತಿ ಫಾರ್ವರ್ಡ್ ಬ್ಲಾಕ್ ಪಕ್ಷದ ಸ್ಥಾಪಕರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಗಮನಿಸಿ. ಸೊ 19ಕ್ಕೆ ಸರಿಯಾದ ಉತ್ತರ 19ಕ್ಕೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಅಂತಕ್ಕಂತೇಳಿ. 20ನೇ ಪ್ರಶ್ನೆ, ಜನತಾ ಮತ್ತು ಸಾಮೂಹಿಕ ಪತ್ರಿಕೆಗಳನ್ನು ಆರಂಭಿಸಿದವರು ನೋಡಿಲಿ. ಜನತಾ ಮತ್ತು ಮೂಕನಾಯಕ ಪತ್ರಿಕೆಯನ್ನು ಪ್ರಾರಂಭ ಮಾಡಿದವರು ನೋಡಿಲಿ. ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥವ್ರು ಯಾರಿಲ್ಲಿ? ಸೊ ಸಂವಿಧಾನದ ಪಿತಾಮಹ ಅಂತಲೂ ಕೂಡ ಕರಿತಾ ಬರ್ತೀರಿ, ಅವರೇ B.R. ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಇಲ್ಲಿ ಜನತಾ ಹಾಗೂ ಮೂಕನಾಯಕ ಎಂಬ ಪತ್ರಿಕೆಗಳನ್ನು ಆರಂಭ ಮಾಡ್ತಾರೆ. ಅಲಿಪ್ತ ನೀತಿಯ ರೂವಾರಿ ಯಾರು? ಅಲಿಪ್ತ ನೀತಿಯ ರೂವಾರಿ. ಸೊ 21ನೇ ಪ್ರಶ್ನೆಗೆ ಜವಾಹರ್ಲಾಲ್ ನೆಹರು ಕೂಡ, ಯಾಕಂದ್ರೆ ಇವರೇ ಇದು ಮಾಡ್ತಾರೆ. ಆಮೇಲೆ ಇನ್ನೊಂದು ಇವ್ರ ಬಗ್ಗೆ ಏನು ಕೇಳ್ಬೋದು, ಜವಾಹರ್ಲಾಲ್ ನೆಹರು ಬಗ್ಗೆ ಪಂಚಶೀಲ ತತ್ವಗಳನ್ನು ಅಂತಾರಲ್ಲ, ಸೊ ಅದು ಪಂಚಶೀಲ ತತ್ವಗಳಿಗೆ ಸಂಬಂಧಪಟ್ಟಂಗೆ ಇವರೇ ಬರ್ತಾರೆ ಇಲ್ಲಿ. 22ನೇ ಪ್ರಶ್ನೆ, ಭಾರತದ ಕೊನೆಯ ವೈಸರಾಯ ಯಾರು? ಸೊ ಭಾರತದ ಮೊದಲ ಗವರ್ನರ್ ಜನರಲ್ ಕೂಡ ಹೌದು, ಅದೇ ರೀತಿ ಭಾರತದ ಕೊನೆಯ ವೈಸರಾಯ ಯಾರಂತ ಕೇಳಿದಾರಲ್ಲ. ಸೊ 22ಕ್ಕೆ ಸರಿಯಾದ ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ, ಕೊನೆಯ ವೈಸರಾಯ. 23ನೇ ಪ್ರಶ್ನೆ, ಭಾರತ ಪಾಕಿಸ್ತಾನ ರಾಷ್ಟ್ರಗಳ ಗಡಿಯನ್ನು ಗುರುತಿಸಿದವರು ಯಾರು? ಸೊ ರ್ಯಾಡ್ ಕ್ಲಿಪ್ ಅಂತಕ್ಕಂಥದ್ದು, ಯಾಕಂದ್ರೆ ಆ ಗಡಿಗೆ ಇವತ್ತಿಗೂ ಕೂಡ ಏನಂತ ಕರೀತಾರೆ, ರ್ಯಾಡ್ ಕ್ಲಿಪ್ ಅಂತಲೂ ಕೂಡ ಕರೀತಾರೆ. ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ರ್ಯಾಡ್ ಕ್ಲಿಪ್ ಆಯೋಗ. ನೆಕ್ಸ್ಟ್ ಅದೇ ರೀತಿ 24ನೇ ಪ್ರಶ್ನೆ, ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರಕ್ಕೆ ಬೇಡಿಕೆ ಇಟ್ಟವರು ಯಾರು? ಮೊಹಮ್ಮದ್ ಅಲಿ ಜಿನ್ನಾ. 25ನೇ ಪ್ರಶ್ನೆ, ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ಘೋಷಣೆಯನ್ನು ನೀಡಿದವರು ಯಾರು? ನಿಮಗೆ ಗೊತ್ತು, ಬಾಲ್ ಗಂಗಾಧರ್ ತಿಲಕ್. ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ನೋಡ್ತಾ ಹೋಗೋಣ. ಅಧ್ಯಾಯ 8ನೇದು ಮೊದಲ ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ, ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಜ್ಯಗಳ ಉದಯಕ್ಕೆ ಕಾರಣವಾದ ವರದಿ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಈ ಥರ ವರದಿಗಳ ಬಗ್ಗೆ, ಆಯೋಗಗಳ ಬಗ್ಗೆ, ಹೇಳಿಕೆಗಳ ಬಗ್ಗೆ ಸಾಕಷ್ಟು ಪ್ರಶ್ನೆ ಬರ್ತಿರ್ತವೆ.
ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಮೊದಲನೇದಾಗಿ ನೀವೇನು ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಬನ್ನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಏನಾದರೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ತಾ ಬನ್ನಿ. ಯಾಕಂದ್ರೆ ಒಂದೇ ವಿಡಿಯೋದಲ್ಲಿ ನಾವು ಕವರ್ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಬರ್ತೀವಿ. ಯಾವೆಲ್ಲ ಅಂಶಗಳು ಗೊತ್ತಿರೋಂಗಿಲ್ಲ ಆ ಅಂಶಗಳನ್ನ ಮಾತ್ರ ನೋಟ್ ಮಾಡ್ತಾ ಬನ್ನಿ ನೀವೇ. ಸೊ ಎಲ್ಲವನ್ನು ನೋಟ್ ಮಾಡ್ತಾ ಕೂಡಬೇಡಿ, ಯಾಕಂದ್ರೆ ಸಮಯ ಇಲ್ಲ, ನೋಟ್ಸ್ ಮಾಡೋ ಟೈಮ್ ಅಲ್ಲ ಇದು, ಕೇವಲ ಇದು ರಿವಿಷನ್ ಮಾಡತಕ್ಕಂಥ ಸಮಯ ಆಗಿರ್ತದೆ. ಸೊ ನೋಡ್ತಾ ಹೋಗೋಣ ನಾವಿಲ್ಲಿ. ಸೊ 8ನೇ ಅಧ್ಯಾಯ ಸ್ವಾತಂತ್ರ್ಯೋತ್ತರ ಭಾರತ. ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ, ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳು ಉದಯವಾಗಲಿಕ್ಕೆ ಪ್ರಮುಖ ವರದಿ ಯಾವುದಂದ್ರೆ ಮೌಂಟ್ ಬ್ಯಾಟನ್ ವರದಿ ಅಂತಕ್ಕಂಥದ್ದು. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಭಾರತದ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಅನ್ವಯ ಸೇರಿದ ಎರಡು ಅಂಶಗಳು. ಸೊ ನೋಡಿಲ್ಲ, ಎರಡು ಅಂಶಗಳು ಸೇರಿದ ಯಾವ 42ನೇ ತಿದ್ದುಪಡಿಗೆ ಅಂದ್ರೆ ಸಮಾಜವಾದಿ ಅಂತಕ್ಕಂಥದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಆಪ್ಷನ್ ಎಲ್ಲ ಕಡೆ ನೋಡಿಲ್ಲ, 3 ಕಡೆ ಏನು ಮಾಡಿದ್ದಾರೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ಸಮಾಜವಾದಿಯನ್ನು ಕೊಟ್ಟಿದ್ದಾರೆ, ಗಣರಾಜ್ಯ ಕೊಟ್ಟಿದ್ದಾರೆ, ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೇಳಿದರೆ 42ನೇ ತಿದ್ದುಪಡಿ ಯಾವಾಗ ಆಗುತ್ತೆ ಅಂತ ಗೊತ್ತಿರಲಿ. ಸೊ 1976ರಲ್ಲಿ ಏನಾಗುತ್ತದೆ 42ನೇ ತಿದ್ದುಪಡಿ ನಡೀತದೆ. ಅದು ಇಸ್ವಿ ಕೂಡ ಕೇಳ್ಬೋದು ನಿಮಗೆ. ಸೊ ಇದಕ್ಕೆ ಇಲ್ಲಿ ಪ್ರಮುಖವಾಗಿ ಸೇರಿದ ಅಂಶಗಳು ಎರಡು ಯಾವ ಅಂದ್ರೆ ಜಾತ್ಯತೀತ ಮತ್ತು ಸಮಾಜವಾದಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಅದೇ ರೀತಿ 3ನೇ ಪ್ರಶ್ನೆ, ಭಾರತದ ಉಕ್ಕಿನ ಮನುಷ್ಯ ಅಥವಾ ಭಾರತದ ಪ್ರಥಮ ಗೃಹ ಮಂತ್ರಿ ಯಾರು ಅಂತ ಕೇಳಿದ್ದಾರೆ. ಸೊ ಭಾರತದ ಉಕ್ಕಿನ ಮನುಷ್ಯ ಸಾಕಷ್ಟು ಬಾರಿ ಕೇಳಿದ್ದಾರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇವರು ಗುಜರಾತ್ಗೆ ಸೇರಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. 4ನೇ ಪ್ರಶ್ನೆ, ಮೈಸೂರು ರಾಜ್ಯಕ್ಕೆ ಕರ್ನಾಟಕವೆಂದು ನಾಮಕರಣ ಮಾಡಿದ್ದು ಯಾವಾಗ? ಸೊ 1973 ನವೆಂಬರ್ 1ರಂದು ಏನು ಮಾಡ್ತಾರೆ ಮೈಸೂರು ರಾಜ್ಯ ಅಂತ ಏನಿರ್ತಲ್ಲ ಅದನ್ನು ಸೊ ಕರ್ನಾಟಕ ಅಂತ ಮಾಡ್ತಾರೆ. ಸೊ ಯಾರು ಇರ್ತಾರೆ ಅವಾಗ ಮುಖ್ಯಮಂತ್ರಿ ಅಂದ್ರೆ ಇಲ್ಲಿ ಡಿ ದೇವರಾಜ ಅರಸ ಅಂತಕ್ಕಂಥವ್ರು ಇರ್ತಾರೆ. ಸೊ ಮೊದಲು 1956ರಾಗ ಏನು ಆಗಿರ್ತಾರೆ ವಿಶಾಲ ಮೈಸೂರು ಇದ್ದಿದ್ದನ್ನು ಸೊ ಬೆಂಗಳೂರು ಇಲ್ಲಿ ಆಮೇಲೆ ಏನು ಮಾಡ್ತಾರೆ ಸೊ 1973ರಲ್ಲಿ ಕರ್ನಾಟಕ ರಾಜ್ಯ ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. 5ನೇ ಪ್ರಶ್ನೆ, ಭಾರತದ ಪ್ರಥಮ ರಾಷ್ಟ್ರ ಅಧ್ಯಕ್ಷರು ಯಾರು? ಸೊ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿ 6ನೇ ಪ್ರಶ್ನೆ, ಭಾರತ ಸಂವಿಧಾನ ಜಾರಿಗೆ ಬಂದದ್ದು ಯಾವಾಗ? 1950 ಜನವರಿ 26 ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ. 1950 ಜನವರಿ 26. ಸೊ ಹಾಗಾದ್ರೆ ಅಂಗೀಕಾರವಾಗಿದ್ದು ಪ್ರತಿ ವರ್ಷ ಸಂವಿಧಾನ ದಿನವಾಗಿ ಆಚರಣೆ ಮಾಡೋದು ಯಾವಾಗ? ಹಾಗಾದ್ರೆ ನಾವು ನವೆಂಬರ್ 26 ಸಂವಿಧಾನದ ದಿನವಾಗಿ ಆಚರಣೆ ಮಾಡ್ತೀವಿ. ಅದು ಯಾವಾಗ ಅಂಗೀಕಾರ ಆಗುತ್ತೆ? 1949ರಲ್ಲಿ ಏನಾಗುತ್ತೆ ಅಂಗೀಕಾರ ಆಗ್ತೈತಿ. ನೆಕ್ಸ್ಟ್ ಅದೇ ರೀತಿ ಗೋವಾಕ್ಕೆ ರಾಜ್ಯದ ಸ್ಥಾನಮಾನ ದೊರೆತ ವರ್ಷ. ಸೊ ಗೋವಾಕ್ಕೆ ರಾಜ್ಯದ ಸ್ಥಾನಮಾನ ದೊರೆತ ವರ್ಷ ಯಾವಾಗ ನಿಮ್ಗೆ ಗೊತ್ತಿರಲಿ. 1987ರಾಗ ಏನಾಗುತ್ತೆ ಇಲ್ಲಿ ರಾಜ್ಯದ ಸ್ಥಾನಮಾನ. ಯಾಕಂದ್ರೆ ಅಲ್ಲಿವರೆಗೆ ರಾಜ್ಯದ ಸ್ಥಾನಮಾನ ಸಿಕ್ಕಿದ್ದಿಲ್ಲ. ಸೊ ಅದು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು. ಯಾವಾಗ ಇದನ್ನು ಮಾಡ್ತಾರೆ 1987ರಲ್ಲಿ ರಾಜ್ಯದ ಸ್ಥಾನಮಾನವನ್ನು ಕೂಡ ಕೊಡ್ತಾ ಬರ್ತಾರೆ. 8ನೇ ಪ್ರಶ್ನೆ, ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ಫಜಲ್ ಅಲಿ ಅಂತಕ್ಕಂಥವ್ರು ಏನಾಗಿರ್ತಾರೆ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಯಾರು? ಫಜಲ್ ಅಲಿ ಅಂತಕ್ಕಂಥದ್ದು. ಸೊ ನಿಮ್ಗೆ ಗೊತ್ತಿರಲಿ ಶೌಕತ್ ಅಲಿ, ನಿಮ್ಗೆ ಗೊತ್ತಿರಲಿ ಸೊ ಕುಂಜರು ಅಂತಕ್ಕಂಥವ್ರು ಸದಸ್ಯರು ಕೂಡ ಆಗಿರ್ತಾರೆ. ಪಣಿಕರ್ ಮತ್ತು ಕುಂಜರು ಅಂತಕ್ಕಂಥವ್ರು ಏನಾಗಿರ್ತಾರೆ ಇಲ್ಲಿ ಸದಸ್ಯರಾಗಿರ್ತಾರೆ. ಇವರು ಫಜಲ್ ಅಲಿ ಅಂತಕ್ಕಂಥವ್ರು ಅಧ್ಯಕ್ಷರಾಗಿರ್ತಾರೆ. 9ನೇ ಪ್ರಶ್ನೆ, ಭಾಷಾವರು ರಾಜ್ಯವಾಗಿ ರಚನೆಯಾದ ಪ್ರಥಮ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ ಆಂಧ್ರ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಏನು ಮಾಡ್ತಾರೆ ಪೊಟ್ಟಿ ಶ್ರೀರಾಮ್ಲು ಅಂತಕ್ಕಂಥವ್ರು ಏನು ಮಾಡ್ತಾರೆ 58 ದಿನಗಳ ಕಾಲ ಉಪವಾಸ ಕುಂತು ಮರಣವನ್ನು ಹೊಂತಾರೆ. ಹಾಗಾಗಿ ಇದು 1953ರಲ್ಲಿ ಏನಾಗುತ್ತೆ ರಾಜ್ಯದ ಸ್ಥಾನಮಾನವನ್ನು ಪಡಿತದೆ. ಆಮೇಲೆ ಉಳಿದಿರುವೆಲ್ಲ 1956 ನಂತರ ಏನು ಮಾಡ್ತಾರೆ ರಚನೆ ಆಗ್ತಾವೆ. 10ನೇ ಪ್ರಶ್ನೆ, ಪಾಂಡಿಚೇರಿಯ ಹೆಸರನ್ನು ಪುದುಚೇರಿ ಎಂದು ಯಾವ ವರ್ಷ ಮರುನಾಮಕರಣ ಮಾಡಲಾಯಿತು? ಸೊ ನೋಡಿ ಇಲ್ಲಿ ಏನು ಮಾಡ್ತಾರೆ ಪಾಂಡಿಚೇರಿಯನ್ನು ಪುದುಚೇರಿ ಅಂತ ಯಾವಾಗ ಇದನ್ನು ಮಾಡ್ತಾರೆ 2006ರಲ್ಲಿ. ಯಾವಾಗ 2006ರಲ್ಲಿ ಏನು ಮಾಡ್ತಾರೆ ಪುದುಚೇರಿ ಅಂತ ಇದನ್ನು ಮಾಡ್ತಾರೆ. ನೆಕ್ಸ್ಟ್ ಅಧ್ಯಾಯ ಎಷ್ಟು 9ನೇ ಅಧ್ಯಾಯವನ್ನು ನೋಡ್ತಾ ಹೋಗೋಣ. ಸೊ ಯುದ್ಧಗಳು ಹಾಗೂ ಭಾರತದ ಪಾತ್ರ. ಯುದ್ಧಗಳು ಭಾರತದ ಪಾತ್ರ ಅಂತಕ್ಕಂಥ ಅಧ್ಯಾಯ ನೋಡೋಣ. ಅಧ್ಯಾಯ ಎಷ್ಟಿದು 9. ನಾವು ಆಲ್ರೆಡಿ ಈಗ 8 ಅಧ್ಯಾಯಗಳನ್ನ ಕಂಪ್ಲೀಟ್ ಮಾಡ್ತಾ ಬಂದ್ವಿ.
ಪ್ರಶ್ನೆಗಳು ಈ ರೀತಿ ಕೊಟ್ಟಿದ್ದಾರೆ. ಸೊ ಮೊದಲ ಪ್ರಶ್ನೆ, ವಿಶ್ವದ ಯಾವುದೇ ಬಣಕ್ಕೆ ಸೇರದ ನೀತಿಯನ್ನು ಏನಂತ ಕರೀತಾರೆ? ಸೊ ನಿಮಗೆ ಆಲ್ರೆಡಿ ಹಿಂದೆ ಈ ಪ್ರಶ್ನೆ ಕೂಡ ಬಂದು ಹೋಗೈತಿ. ಸೊ ಇದಕ್ಕೆ ಸರಿಯಾದ ಉತ್ತರ ಅಲಿಪ್ತ ನೀತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಇದನ್ನು ಯಾರು ಜಾರಿಗೆ ತರ್ತಾರೆ ಅಂದರೆ, ಸೊ ಅಲಿಪ್ತ ನೀತಿ ಬಗ್ಗೆ ಪ್ರಮುಖವಾಗಿ ಯಾರಾದ್ರೂ ಕೇಳಿದ್ರೆ ಅದು ಜವಾಹರ್ಲಾಲ್ ನೆಹರು ಅವರು ಪ್ರಮುಖರಾಗಿರ್ತಾರೆ ಅಲಿಪ್ತ ನೀತಿ ಜಾರಿಗೆ ಬರಲಿಕ್ಕೆ. ಎರಡನೇ ಪ್ರಶ್ನೆ, ಕದನ ಬಾಂಧವ್ಯ ತ್ರಯ ಮೈತ್ರಿಕೂಟ ರಚಿಸಿದ ರಾಷ್ಟ್ರಗಳ ಸರಿಯಾದ ಗುಂಪು. ಸೊ ನೋಡಿಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬ್ರಿಟನ್, ಫ್ರಾನ್ಸ್, ರಷ್ಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಬ್ರಿಟನ್, ಫ್ರಾನ್ಸ್, ರಷ್ಯಾ ಇದು ಏನಾಗಿರ್ತವೆ ಕದನ ಬಾಂಧವ್ಯ ತ್ರಯ ಅಂದ್ರೆ ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿರ್ತೇವೆ ಬ್ರಿಟಿಷ್, ಅದೇ ರೀತಿ ಫ್ರಾನ್ಸ್, ರಷ್ಯಾ. ಮೂರನೇ ಪ್ರಶ್ನೆ, ಹಿರೋಶಿಮಾ ಮತ್ತು ನಾಗಾಸಾಕಿಗಳ ನಗರಗಳಿರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಮೂರಕ್ಕೆ ಸರಿಯಾದ ಉತ್ತರ ಜಪಾನ್ ಅಂತಕ್ಕಂಥೇಳಿ. ಯಾಕಂದ್ರೆ ಜರ್ಮನಿ ಜಪಾನ್ ಎರಡೂ ಕೊಟ್ಟಿದ್ದಾರೆ, ನಿಮ್ಗೆ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಜಪಾನ್ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಣುಬಾಂಬ್ ದಾಳಿ ಕೂಡ ಮಾಡ್ತಾರೆ. ಯಾರು ಮಾಡ್ತಾರೆ ಇಲ್ಲಿ ಅಣುಬಾಂಬ್ ದಾಳಿಯನ್ನು? ಅಮೆರಿಕದವ್ರು ಮಾಡ್ತಾರಲ್ಲ. ಹೀಗಾಗಿ ಸೊ ಇದು ಯಾವ ರಾಜ್ಯದಾಗ ಯಾವ ರಾಷ್ಟ್ರದಲ್ಲಿ ಅದಾವ ಅಂತ ಕೇಳ್ತಾರಲ್ಲ, ಇಲ್ಲಿ ಜಪಾನ್ ರಾಷ್ಟ್ರದಲ್ಲಿ. ನೆಕ್ಸ್ಟ್ ಅದೇ ರೀತಿ ನಾಲ್ಕನೇ ಪ್ರಶ್ನೆ, ಮೊದಲ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ಯಾವುದು? ಸೊ ನಾಲ್ಕಕ್ಕೆ ಸರಿಯಾದ ಉತ್ತರ ವರ್ಸೈಲ್ಸ್ ಒಪ್ಪಂದ ಅಂತಕ್ಕಂಥದ್ದು. ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ, ಬೇರೆ ಬೇರೆ ಎಕ್ಸಾಮಲ್ಲಿ. ವರ್ಸೈಲ್ಸ್ ಒಪ್ಪಂದ ಏನು ಮಾಡ್ತಿಲ್ಲ, ಮೊದಲ ಮಹಾಯುದ್ಧವನ್ನು ಅಂತ್ಯಗೊಳಿಸೋದ. ಐದನೇ ಪ್ರಶ್ನೆ, ಶೀತಲ ಸಮರ ಜರುಗಿದ 2 ರಾಷ್ಟ್ರಗಳ ಸರಿಯಾದ ಗುಂಪು. ಸೊ ಐದಕ್ಕೆ ಸರಿಯಾದ ಉತ್ತರ ಅಮೇರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಸೋವಿಯತ್ ರಷ್ಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ, ಆಪ್ಷನ್ ಡಿ. ನೆಕ್ಸ್ಟ್, ಇವುಗಳಲ್ಲಿ ಉಳಿದವುಗಳಿಗಿಂತ ಭಿನ್ನವಾಗಿರುವುದು ಯಾವುದು? ಶತ್ರುಬನ, ಕದನ ಬಾಂಧವ್ಯತ್ರಯ, ಕದನ ಸೌಹಾರ್ದತೆ, ಬೂದ ಅಂಗಿಗಳ. ಸೊ ಅದೇ ಬೂದಂಗಿ ದಳ. ಇದಕ್ಕೆ ಸೊ 6ಕ್ಕೆ ಸರಿಯಾದ ಉತ್ತರ ನೋಡ್ರಿ, ಬೂದಂಗಿ ದಳ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ಉಳಿದವುಗಳಿಗಿಂತ ಭಿನ್ನವಾಗಿರ್ತದೆ. ಸೊ ಎರಡನೇ ಮಹಾಯುದ್ಧದ ಯುದ್ಧವು ಕೊನೆಗೊಂಡ ವರ್ಷ ನಿಮ್ಗೆ ಗೊತ್ತಿರಲಿ 1914ರಿಂದ ಯಾವ ನಡಿತೈತಿ? 18ರವರೆಗೆ ನಡಿತೈತಿ. ಸೊ 1914ರಿಂದ 18ರವರೆಗೆ ನಡಿತೈತಿ. ನಿಮ್ಗೆ ಆಲ್ರೆಡಿ ಈಗ ಸೊ ಇಲ್ಲಿ 1ನೇ ಮಹಾಯುದ್ಧ ನಡೆದಿರೋದು ಗೊತ್ತಾಗೈತಿ 1914ರಿಂದ 18 ಅಂತೇಳಿ. ಸೊ ಹಾಗಾದರೆ 2ನೇ ಮಹಾಯುದ್ಧ ಕೊನೆಗೊಂಡಿದ್ದು ಯಾವಾಗ ಅಂತ ಕೇಳಿದಾರಲ್ಲ, 1945. ಅವಾಗ ಏನಾಗುತ್ತಾ, ವಿಶ್ವಸಂಸ್ಥೆ ಸ್ಥಾಪನೆ ಕೂಡ ಆಗ್ತೈತಿ. ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಂದು ಕೂಡ ರಚನೆ ಆಗುತ್ತೆ. 8ನೇ ಪ್ರಶ್ನೆ, ಕದನ ಸೌಹಾರ್ದತೆಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳ ಸರಿಯಾದ ಗುಂಪು. ಸೊ 8ಕ್ಕೆ ಸರಿಯಾದ ಉತ್ತರ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ, ಅದೇ ರೀತಿ ಇಟಲಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ, ಆಪ್ಷನ್ ಸಿ. 1942ರಲ್ಲಿ ಸ್ಟಾಲಿನ್ಗ್ರಾಡ್ ಯುದ್ಧದಲ್ಲಿ ಜರ್ಮನಿ ಪಡೆಗಳನ್ನು ಸೋಲಿಸಿದ ದೇಶ ಯಾವುದಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಗಮನಿಸ್ತಾ ಬನ್ನಿ. 9ಕ್ಕೆ ಸರಿಯಾದ ಉತ್ತರ ಏನು? ರಷ್ಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. 1917ರಲ್ಲಿ ಸಮಾಜವಾದಿ ಕ್ರಾಂತಿಯು ಸಂಭವಿಸಿದ ದೇಶ ಎಲ್ಲಿ ಸಂಭವಿಸುತ್ತಾ? ಅದು ಕೂಡ ರಷ್ಯಾದಲ್ಲಿ. ನೆಕ್ಸ್ಟ್ ಅದೇ ರೀತಿ 1 ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನೋಡ್ತಾ ಹೋಗೋಣ ನಾವು ಇಲ್ಲಿ, ಯಾಕಂದರೆ ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಂದರೆ ಇಲ್ಲಿ ಈ ಚಾಪ್ಟರ್ಗಳನ್ನ ಭಾಳಷ್ಟು ಮಂದಿ ಓದೋದು ಕಡಿಮೆ. ನೋಡಿ ಇಲ್ಲಿ ಮೊದಲ ಪ್ರಶ್ನೆ, 11ನೇ ಪ್ರಶ್ನೆ ಈ ರೀತಿ ಇದೆ, 1 ಅಂಕದ್ದು. ಅಡಾಲ್ಫ್ ಹಿಟ್ಲರ್ ಬೂದಂಗಿ ದಳವನ್ನು ಏಕೆ ಸ್ಥಾಪನೆ ಮಾಡಿದ? ಯಾಕೆ ಸ್ಥಾಪನೆ ಮಾಡಿದ ಅಂದರೆ ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಬೂದಂಗಿ ದಳವನ್ನು ಗಲಭೆ ಮಾಡಿ ಜನರಿಗೆ ಭಯ ಹುಟ್ಟಿಸ್ಲಿಕ್ಕಂತ ಏನು ಮಾಡ್ತಾನೆ ಹಿಟ್ಲರ್ ಇಲ್ಲಿ. ಸೊ ಈ ದಳವನ್ನು ಸ್ಥಾಪನೆ ಮಾಡ್ತಾನೆ, ಬೂದಂಗಿ ದಳ. ಅದು ಯಾವ ದಳ ಅಂತಲೂ ಕೂಡ ಕೇಳ್ಬೋದು, ಯಾಕೆ ಅಂತಲೂ ಕೂಡ ಪ್ರಶ್ನೆ ಕೇಳ್ಬೋದು ಇಲ್ಲಿ. 12ನೇ ಪ್ರಶ್ನೆ, ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶ ಏನು? ಯಾಕೆ ನೇಮಕ ಮಾಡಿರ್ತಾನೆ ಅಂದ್ರೆ ಹಿಟ್ಲರ್ ಜನಾಂಗೀಯ ದ್ವೇಷ ಬೆಳೆಸಲು ಗೋಬೆಲ್ಸ್ ಎಂಬ ಮಂತ್ರಿಯನ್ನು ನೇಮಕ ಮಾಡಿದ್ದ. ಜನಾಂಗೀಯ ದ್ವೇಷ ಬೆಳೆಸ್ಕೊಳ್ಳೋಕಂತ ಏನು ಮಾಡ್ತಾನೆ, ನೇಮಕ ಮಾಡಿರ್ತಾನೆ. 13ನೇ ಪ್ರಶ್ನೆ, ಇಟಲಿಯ ಫ್ಯಾಸಿಸ್ಟ್ ಸರ್ವಾಧಿಕಾರಿಯನ್ನು ಹೆಸರಿಸಿ. ಯಾರ್ಯಾರು ಬರ್ತಾರಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸರ್ವಾಧಿಕಾರಿ ಇಲ್ಲಿ. ಸೊ ಇಟಲಿಯಲ್ಲಿ ಫ್ಯಾಸಿಸ್ಟ್ ಸರ್ವಾಧಿಕಾರಿ ಅಂದ್ರೆ ಮುಸೋಲಿನಿ ಅಂತಕ್ಕಂಥ ಬರ್ತಾನೆ. ಮುಸೋಲಿನಿ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇವು ಯಾವ ದೇಶಕ್ಕೆ ಸೇರ ಕೂಡ ಕೇಳ್ತಾರೆ. ಯಾರು? ಮುಸೋಲಿನಿ. ನೆಕ್ಸ್ಟ್ ಅದೇ ರೀತಿ 14ನೇ ಪ್ರಶ್ನೆ, ತೀನ್ ಮೂರ್ತಿ ಭವನ ಎಲ್ಲಿದೆ? ಸೊ ತೀನ್ ಮೂರ್ತಿ ಭವನ ದೆಹಲಿಯಲ್ಲಿದೆ. ಎಲ್ಲಿದೆ? ದೆಹಲಿ.
ನೆಕ್ಸ್ಟ್ ಅದೇ ರೀತಿ 15ನೇ ಪ್ರಶ್ನೆ, ರಾಷ್ಟ್ರ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಸೊ ಯಾಕೆ ಸ್ಥಾಪನೆ ಮಾಡ್ತಾರೆ ಇಲ್ಲಿ? ಸೊ ಮಹಾಯುದ್ಧಗಳನ್ನು ತಡೆಗಟ್ಟುವ ಸಲುವಾಗಿ ಏನು ಮಾಡ್ತಾರೆ? ರಾಷ್ಟ್ರ ಸಂಘವನ್ನು ಸ್ಥಾಪನೆ ಮಾಡ್ತಾ ಬರ್ತಾರೆ. ಸೊ 16ನೇ ಪ್ರಶ್ನೆ, ಹೋಲೋಕಾಸ್ಟ್ ಎಂದರೆ ಏನು? ಸೊ ನೋಡಿ, ಇಲ್ಲಿ ಭಾಳ ಮಂದಿ ಓದಿರಂಗಿಲ್ಲ, ಇಂಥ ಪಾಯಿಂಟ್ಗಳನ್ನ ಕೇಳಿರೋದೇ ಇಲ್ಲ. ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಇಂಥವನ್ನು ಕೇಳ್ತಾರೆ. ಇಲ್ಲಿ ಇತ್ತೀಚೆಗಂತೂ ಸೊ ಹೇಳಿಕೆ ರೂಪದ ಪ್ರಶ್ನೆ ಬಂದಾಗ ಇವು ಬೇಕೇ ಬೇಕಾವು ಇಂಥವು. ಹೋಲೋಕಾಸ್ಟ್ ಎಂದರೆ ಏನು? ಸೊ ಹೋಲೋಕಾಸ್ಟ್ ಅಂದರೆ ನೋಡ್ರಿ, ಇಲ್ಲಿ ಸರಿಯಾಗಿ ಗಮನಿಸಿ, ಹಿಟ್ಲರ್ ನಡೆಸಿದ ಸಾಮೂಹಿಕ ಕಗ್ಗೊಲೆಗಳನ್ನು ಹೋಲೋಕಾಸ್ಟ್ ಅಂತ ಕರೀತಾರೆ. ಯಾರು ಮಾಡಿರ್ತಾರೆ ಅದನ್ನ ಕಗ್ಗೊಲೆ ಸಾಮೂಹಿಕ ಅಂದ್ರೆ ಹಿಟ್ಲರ್ ಮಾಡಿರ್ತಾನೆ, ಅವನು ಸಾಮೂಹಿಕ ಕಗ್ಗೊಲೆ ಮಾಡ್ತಾನಲ್ಲ, ಅದಕ್ಕೆ ಏನಂತಾರೆ? ಹೋಲೋಕಾಸ್ಟ್. 17ನೇ ಪ್ರಶ್ನೆ, ಮೊದಲನೆಯ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು? ಸೊ ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಆಸ್ಟ್ರಿಯಾದ ರಾಜಕುಮಾರ ಆರ್ಕ್ ಡ್ಯೂಕ್ ಫ್ರಾನ್ಸಿಸ್ನ ಫರ್ಡಿನ್ಯಾಂಡನ ಹತ್ಯೆಯನ್ನು ಮಾಡ್ತಾನೆ. ಇದಕ್ಕೆ ಪ್ರಮುಖ ಕಾರಣ ಆಗಿರ್ತದೆ. ಸೊ ಅದೇ ರೀತಿ 18ನೇ ಪ್ರಶ್ನೆ ಗಮನಿಸಿ, 1ನೇ ಮಹಾಯುದ್ಧದ ನಂತರ ಜರ್ಮನಿಯ ಸಹಿ ಮಾಡಿದ ಅವಮಾನಕರ ಒಪ್ಪಂದ ಯಾವುದು? ಜರ್ಮನಿ ಯಾವುದಕ್ಕೆ ಒಪ್ಪಂದ ಮಾಡ್ಕೊತದೆ? ಸೊ 18ಕ್ಕೆ ಸರಿಯಾದ ಉತ್ತರ ವರ್ಸೈಲ್ಸ್ ಒಪ್ಪಂದ. ಯಾವ ಒಪ್ಪಂದ? ವರ್ಸೈಲ್ಸ್ ಒಪ್ಪಂದ. ನೆಕ್ಸ್ಟ್, ರಷ್ಯಾ ಕ್ರಾಂತಿ ಯಾವಾಗ ನಡೆಯಿತು? ಸೊ ಮೇಲೆ ನೋಡಿದ್ರೆ ಆಲ್ರೆಡಿ 1917ರಲ್ಲಿ ಏನು ನಡೀತೈತಿ ಇದು. ನೆಕ್ಸ್ಟ್, ನಾಜಿ ಪಕ್ಷವನ್ನು ಸ್ಥಾಪನೆ ಮಾಡಿದವರು ಯಾರು? ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ, ಹಿಟ್ಲರ್ ಅಂತಕ್ಕಂಥವ್ನು ಏನು ಮಾಡ್ತಾನೆ? ನಾಜಿ ಪಕ್ಷ ಸ್ಥಾಪನೆಯನ್ನು ಮಾಡ್ತಾನೆ. ಯಾರು? ಹಿಟ್ಲರ್. ನೆಕ್ಸ್ಟ್ ಅದೇ ರೀತಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಅಧ್ಯಾಯವನ್ನು ನೋಡ್ತಾ ಹೋಗೋಣ. ನೀವು ಆಲ್ರೆಡಿ ಏನು ಮಾಡಿದರೆ 9 ಅಧ್ಯಾಯಗಳನ್ನ ಈಗ ಏನು ಮಾಡಿದರೆ ಆಲ್ರೆಡಿ ಚರ್ಚೆ ಮಾಡ್ತಾ ಹೋಗಿದ್ವಿ. 9 ಅಧ್ಯಾಯಗಳನ್ನ ಕಂಪ್ಲೀಟಾಗಿ ಇತಿಹಾಸಕ್ಕೆ ಸಂಬಂಧಿಸಿದ್ದು ನೋಡ್ತಾ ಹೋಗಿದ್ವಿ ನಾವೀಗ. ಸೊ ನಂತರ ಮುಂದುವರೆದು ಈಗ ಏನು ನೋಡೋಣ, ಇಲ್ಲಿ ರಾಜಕೀಯ ಅಂದರೆ ಇತಿಹಾಸ ಮುಗಿತೀಗ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಮುಖ ಅಧ್ಯಾಯ. 1ನೇ ಅಧ್ಯಾಯ ಯಾವುದು? ಸಾರ್ವಜನಿಕ ಆಡಳಿತ ಅಂತೇಳಿ. ಸೊ ಯಾವುದು? ಸಾರ್ವಜನಿಕ ಆಡಳಿತ. ಸೊ ಈ ವಿಡಿಯೋವನ್ನು ಏನು ಮಾಡೋಣ, ಸೊ ಈ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಮತ್ತು ಅದೇ ರೀತಿ ವ್ಯವಹಾರ ಅಧ್ಯಯನಕ ಜಿಯೋಗ್ರಫಿಗೆ ಸಂಬಂಧಿಸಿದ್ದನ್ನು ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಬರೋಣ. ಸೊ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ, ಸೊ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಏನಾದರೂ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.